ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ओं विष्णुपादाय कृष्णपृष्ठाय भूतले श्रीमते भक्तिवेदान्ता स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा। हरे कृष्णा कृष्ण कृष्ण हरे हरे, हरे राम 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 हरे हरे। जय जय श्री चैतन्य जय नित्यानंद। 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 जय अद्वैत चंद्र जय गौर भक्त वृंदा। जय अद्वैता चंद्र जय गौर भक्त वृंदा। जय अद्वैत चंद्र जय गौर भक्त वृंदा। जय अद्वैता चंद्र जय गौर भक्त वृंदा। जय जय श्री चैतन्य जय नित्यानंद। 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 जय अद्वैता चंद्र जय गौर भक्त वृंदा। जय अद्वैता चंद्र जय गौर भक्त वृंद। जय अद्वैता चंद्र जय गौर भक्त वृंदा। जय अद्वैता चंद्र जय गौर भक्त वृंद। जय जय श्री चैतन्य जय नित्यानंद। 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 जय अद्वैता चंद्र जय गौर भक्त वृंदा। चंद्र जय गौर भक्त वृंदा। जय अद्वैता चंद्र जय गौर भक्त वृंदा। जय अद्वैता चंद्र जय गौर भक्त वृंदा। जय जय श्री चैतन्य जय नित्यानंद। 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 जय अद्वैता चंद्र जय गौर भक्त वृंदा। 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 हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे।
Hare Krishna 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 Hare 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 Ram 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 Hare 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 Krishna 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 Hare 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 Ram 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 Hare 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 Krishna 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 Hare 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 Ram 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 Hare 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 Krishna 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 Hare 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 Ram 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 Hare 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 Krishna 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 Hare 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 Ram 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 Hare 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 Krishna 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 Hare 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 Ram 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 Hare 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 Krishna 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 Hare 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 Ram 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 Hare 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 Krishna 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 Hare 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 Ram Ram Hare 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 Krishna Krishna Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna Krishna Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare Hare Jaya Jaya Shri Chaitanya Jaya Nityananda Jaya Jaya Shri Chaitanya Jaya Nityananda Jaya Dvaita Chandra Jaya Gaura Bhakta Vrinda Jaya Advaita Chandra Jaya Gaura Bhakta Vrinda Okay. ಇದು ಶ್ರೀ ಚೈತನ್ಯ ಚರಿತಾಮೃತದಿಂದ ಆದಿಲೀಲಾ ಅಧ್ಯಾಯ 13 ಇಂಗ್ಲಿಷ್ ಅಲ್ಲೇ ಬರ್ತಾ ಇದೆ, ಕನ್ನಡ ಬರಬೇಕಿದು. ಹಾ, ಓಕೆ. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಆಗಮನ, ಇಲ್ಲ ಅಂದ್ರೆ ಅವರ ಅವತರಿಸುವುದು.
ಸೊ ಈ ಅಧ್ಯಾಯದ ಸಾರಾಂಶ ಹೇಗಿದೆ. 13ನೇ ಅಧ್ಯಾಯವು ಭಗವಾನ್ ಚೈತನ್ಯ ಮಹಾಪ್ರಭುಗಳ ಅವತಾರವನ್ನು ವಿವರಿಸುತ್ತದೆ. ಇಡೀ ಆದಿಲೀಲೆಯು ಭಗವಾನ್ ಚೈತನ್ಯ ಮಹಾಪ್ರಭುಗಳ ಗೃಹಸ್ಥ ಜೀವನವನ್ನು ವಿವರಿಸುತ್ತದೆ ಮತ್ತು ಅದೇ ರೀತಿ ಅಂತ್ಯಲೀಲೆಯು ಸನ್ಯಾಸ ಆಶ್ರಮದ ಬಗ್ಗೆ ಅವರ ಜೀವನ ವಿವರಿಸುತ್ತದೆ. ಭಗವಂತನ ಅಂತ್ಯಲೀಲೆ ಅಂದರೆ ಅವರ ಸನ್ಯಾಸ ಜೀವನದ ಮೊದಲು 6 ವರ್ಷಗಳನ್ನು ಮಧ್ಯಲೀಲೆ ಎಂದು ಕರೆಯಲಾಗುತ್ತದೆ. ಸೊ ಚೈತನ್ಯ ಚರಿತಾಮೃತ ಇದು ಅವರ ಬಯೋಗ್ರಫಿ ಅದೇ ಕನ್ನಡದಲ್ಲಿ ಹೇಳ್ತೇವೆ ನಾವು, ಅವರ ಚರಿತ್ರೆಯನ್ನು ಇವರು ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಬರೆದಿದ್ದು. ಸೊ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಚರಿತ್ರೆ ಈ ತರ ಚೈತನ್ಯ ಚರಿತಾಮೃತ ಇದೆ, ಚೈತನ್ಯ ಭಾಗವತ ಇದೆ, ಚೈತನ್ಯ ಮಂಗಳ ಕೆಲವು ಇದೆ. ಸೊ ಅದ್ರ ಮುಖ್ಯವಾದ ದಿನ ಚೈತನ್ಯ ಚರಿತಾಮೃತ ಮತ್ತೆ ಚೈತನ್ಯ ಭಾಗವತ. ಸೊ ಶಿಲ ಪ್ರಭುಪಾದರು ಚೈತನ್ಯ ಚರಿತಾಮೃತವನ್ನು ವಿಶೇಷವಾಗಿ ಭಾಷಾಂತರಿಸಿದ್ದಾರೆ. ಸೊ ಚೈತನ್ಯ ಭಾಗವತ ಕೂಡ ಅವರ ಚರಿತ್ರೆ, ಆದರೆ ಬೇರೆ ನಮ್ಮ ಗುರು ಮಹಾರಾಜರು ಇವರೆಲ್ಲ ಅದನ್ನ ಬಗ್ಗೆ ಇದು ಮಾಡಿದ್ದಾರೆ, ಬೇರೆ ಪ್ರಭುಪಾದ ಶಿಷ್ಯರವರೆಲ್ಲ ಇದು ಮಾಡಿದ್ದಾರೆ. ಅದೇ ಚೈತನ್ಯ ಚರಿತಾಮೃತ ಶಿಲ ಪ್ರಭುಪಾದರೆ ಸ್ವತಃ ಅದನ್ನ ಅನುವಾದ ಮತ್ತೆ ಭಾಷೆಯನ್ನು ಕೊಟ್ಟಿದ್ದಾರೆ. ಸೊ ಈ ಅಧ್ಯಾಯ ಈ ಚೈತನ್ಯ ಚರಿತಾಮೃತ 3 ಭಾಗಗಳು, ಆದಿಲೀಲಾ, ಮಧ್ಯಲೀಲಾ, ಅಂತ್ಯಲೀಲಾ. ಸೊ ಇಲ್ಲಿ ವಿವರಿಸಿದ ಹಾಗೆ ಆದಿಲೀಲಾ ಚೈತನ್ಯ ಮಹಾಪ್ರಭುವಿನ ಮೊದಲ 24 ವರ್ಷಗಳು, ನಂತರ 24 ವರ್ಷ ನಂತರ ಅವ್ರು ಸನ್ಯಾಸ ಸ್ವೀಕರಿಸ್ತಾರೆ. ಸೊ ಅದೆಲ್ಲ ವಿವರಣೆ ಮಧ್ಯಲೀಲಾ ಮತ್ತೆ ಅಂತ್ಯಲೀಲಾ ಅಂತೆಲ್ಲ ಸೇರುತ್ತೆ. ಸೊ ಮಧ್ಯಲೀಲಾ ಮೊದಲ 6 ವರ್ಷಗಳು, ಅಂತ್ಯಲೀಲಾ ಬಾಕಿ 18 ವರ್ಷಗಳು. ಸೊ ಹೀಗೆ ಮೊದಲ 24 ವರ್ಷ ಆದಿಲೀಲಾ, ಮಧ್ಯ 6 ವರ್ಷ ಮಧ್ಯಲೀಲಾ, ಮತ್ತೆ 18 ವರ್ಷ ಅಂತ್ಯಲೀಲಾ. ಸೊ ಬ್ರೀಫ್ ಆಗಿ, ಶ್ರೀಹಟ್ಟ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದ ಉಪೇಂದ್ರ ಮಿಶ್ರಾ ಎಂಬ ವಿದ್ವಾಂಸ ಬ್ರಾಹ್ಮಣರು ಜಗನ್ನಾಥ ಮಿಶ್ರಾ ಶ್ರೀಹಟ್ಟ ಇದು ಈಗ ಪೂರ್ವ ಬಂಗಾಳ, ಈಸ್ಟ್ ಬೆಂಗಾಲ್, ಬಾಂಗ್ಲಾದೇಶ್. ಸೊ ಅಲ್ಲಿ ಉಪೇಂದ್ರ ಮಿಶ್ರಾ ಅಂತ ಒಬ್ಬ ವಿದ್ವಾಂಸ ಬ್ರಾಹ್ಮಣ. ಸೊ ಅವರ ಮಗ ಜಗನ್ನಾಥ ಮಿಶ್ರಾ. ಸೊ ಈ ಜಗನ್ನಾಥ ಮಿಶ್ರರು ಅವರು ನೀಲಾಂಬರ ಚಕ್ರವರ್ತಿಯ ನಿರ್ದೇಶನದಲ್ಲಿ ಅಧ್ಯಯನ ಮಾಡಲು ನವದ್ವೀಪಕ್ಕೆ ಬಂದು ನೀಲಾಂಬರ ಚಕ್ರವರ್ತಿಯ ಮಗಳು ಶಚಿದೇವಿಯನ್ನು ಮದುವೆಯಾದ ನಂತರ ಅಲ್ಲಿ ನೆಲೆಸಿದರು. ಸೊ ಇವರ ತಂದೆ ಚೈತನ್ಯ ಮಹಾಪ್ರಭು ತಂದೆ ಜಗನ್ನಾಥ ಮಿಶ್ರಾ. ಸೊ ಅವರು ಶ್ರೀಹಟ್ಟದಿಂದ ಬಂದು ನವದ್ವೀಪಕ್ಕೆ ಬಂದು, ಸೊ ಅಲ್ಲಿ ಒಂದು ಘನ ವಿದ್ವಾಂಸರು ನೀಲಾಂಬರ ಚಕ್ರವರ್ತಿ ಸೊ ಅವರ ಶಿಷ್ಯರಾದರು. ಮತ್ತೆ ನಂತರ ಕಾಲ ಸಮಯದಲ್ಲಿ ಅವರ ಮಗಳನ್ನೇ ಅವರು ವಿವಾಹ ಮಾಡಿಕೊಂಡ್ರು, ಶಚಿದೇವಿ. ಶ್ರೀ ಶಚಿದೇವಿ 8 ಮಕ್ಕಳಿಗೆ ಜನ್ಮ ನೀಡಿದರು. ಎಲ್ಲ ಹೆಣ್ಣು ಮಕ್ಕಳು ಹುಟ್ಟಿದ ತಕ್ಷಣ ಒಬ್ಬರ ನಂತರ ಒಬ್ಬರು ಸತ್ತರು ನೋಡಿ. ಸೊ ಮೋಸ್ಟ್ಲಿ ಸೇಮ್ ಇವಾಗ ಹೇಗೆ ಕೃಷ್ಣ ಚೈತನ್ಯ ಹುಟ್ಟಿದಾಗ ಕೃಷ್ಣ ಮುಂಚೆ ವಸುದೇವ ಮತ್ತೆ ದೇವಕಿಯ ಎಲ್ಲ ಮಕ್ಕಳು ಕೂಡ ಸೊ ಅದೇ ರೀತಿ ಅವರ ಶಾಪ ಮುಂದುವರಿತು ಅನ್ಸುತ್ತೆ. ಸೊ ಅವ್ರ ಹೆಣ್ಣು ಮಕ್ಕಳಾಗೇನೋ ಹುಟ್ಟಿ ಬಂದದ್ದು 8 ಜನ, ಎಲ್ಲರೂ ಕೂಡ ಆಗಲೇ ಸತ್ತರು. 9ನೆಯ ಗರ್ಭಧಾರಣೆಯ ನಂತರ ಅವಳು ಒಬ್ಬ ಮಗನಿಗೆ ಜನ್ಮ ನೀಡಿದಳು. ಅವನಿಗೆ ವಿಶ್ವರೂಪ ಎಂದು ಹೆಸರಿಸಲಾಯಿತು, 9ನೇ ಮಗ. ಸೊ ನಂತರ 1407 ಶಾಖಾಯುಗದಲ್ಲಿ ಅಂದ್ರೆ ಕ್ರಿಸ್ತ ಶಕ 1486, ಸೊ ಈಗ ಇವತ್ತಿಗೆ 540 ವರ್ಷಗಳ ಹಿಂದೆ, ಫಾಲ್ಗುಣ ಮಾಸದ ಹುಣ್ಣಿಮೆಯ ಸಂಜೆ ಸಿಂಹ ನಕ್ಷತ್ರವು ದಿಗಂತದಲ್ಲಿದ್ದಾಗ ಭಗವಾನ್ ಚೈತನ್ಯ ಮಹಾಪ್ರಭು ಶ್ರೀ ಶಚಿದೇವಿ ಮತ್ತು ಜಗನ್ನಾಥ ಮಿಶ್ರರ ಮಗನಾಗಿ ಕಾಣಿಸಿಕೊಂಡರು. ಚೈತನ್ಯ ಮಹಾಪ್ರಭುವಿನ ಜನನದ ಬಗ್ಗೆ ಕೇಳಿದ ನಂತರ ವಿದ್ವಾಂಸರು ಮತ್ತು ಬ್ರಾಹ್ಮಣರು ಅನೇಕ ಉಡುಗೊರೆಗಳನ್ನು ತೆಗೆದುಕೊಂಡು ನವಜಾತ ಶಿಶುವನ್ನು ನೋಡಲು ಬಂದರು. ಮಹಾನ್ ಜ್ಯೋತಿಷಿಯಾಗಿದ್ದ ನೀಲಾಂಬರ ಚಕ್ರವರ್ತಿ ಅವರ ಅಜ್ಜನೇ ಶ್ರೀ ಚೈತನ್ಯ ಮಹಾಪ್ರಭು, ತಾಯಿ ಶಚಿದೇವಿ ಅವರ ತಂದೆ, ಅವರು ದೊಡ್ಡ ವಿದ್ವಾಂಸ, ದೊಡ್ಡ ಜ್ಯೋತಿಷಿ ಕೂಡ. ನೀಲಾಂಬರ ಚಕ್ರವರ್ತಿ ತಕ್ಷಣವೇ ಜಾತಕವನ್ನು ಸಿದ್ಧಪಡಿಸಿದನು ಮತ್ತು ಜ್ಯೋತಿಷ್ಯ ಲೆಕ್ಕಾಚಾರದ ಮೂಲಕ ಮಗುವು ಮಹಾನ್ ವ್ಯಕ್ತಿತ್ವ ಎಂದು ನೋಡಿದನು. ಸೊ ಮಹಾನ್ ದೊಡ್ಡ ವ್ಯಕ್ತಿ, ಮಹಾಪುರುಷ. ಒಂದೇ ಮಹಾಪುರುಷ ತೇ ಚರಣಾರವಿಂದ, ಭಾಗವತದಲ್ಲೂ ಈ ಭಗವಂತನ ಚೈತನ್ಯ ಮಹಾಪ್ರಭು ಇದಾಗುವಾಗ ಮಹಾಪುರುಷ ಅಂತ ವಿವರಣೆ. ಈ ಅಧ್ಯಾಯವು ಈ ಮಹಾನ್ ವ್ಯಕ್ತಿತ್ವದ ಲಕ್ಷಣಗಳನ್ನು ವಿವರಿಸುತ್ತದೆ. ಸೊ ಈ ಅಧ್ಯಾಯ ಮೊದಲನೇ ಶ್ಲೋಕ, ಗ್ರಹಣ. ನ ಪ್ರಸೀದತು ಚೈತನ್ಯ ದೇವೋ ಯಸ್ಯ ಪ್ರಸಾದತಃ ತಲ್ಲೀಲಾ ವರ್ಣನೆ ಯೋಗ್ಯ ಸದ್ಯ ಸ್ಯಾತ್ ಅಧಮೋಪ್ಯಯಂ. ಸೊ
ಹೇಳ್ತಾ ಇದ್ದಾರೆ ಅನ್ನೋ ಶ್ರೀ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಇದರ ಚರಿತ್ರೆಯನ್ನು ವಿವರಿಸಿದವರು, ಇದರ ಲೇಖನಗಾರರು, ಭಗವಂತನ ಲೀಲೆಗಳನ್ನು ವರ್ಣಿಸುವ ಕೃಪೆಯಿಂದ ಚೈತನ್ಯ ಮಹಾಪ್ರಭುಗಳ ಅನುಗ್ರಹವನ್ನು ನಾನು ಬಯಸುತ್ತೇನೆ. ಸೊ ಅಪೇಕ್ಷೆ ಇದನ್ನ ಯಾಕೆ ಅವ್ರು ಬರೀತಾ ಇದ್ದಾರೆ ಅಂದ್ರೆ, ನನಗೆ ಚೈತನ್ಯ ಮಹಾಪ್ರಭುಗಳ ಅನುಗ್ರಹ ನನಗೆ ಲಭ್ಯವಾಗಲಿ ಅಂತ ಪ್ರಾರ್ಥನೆ. ಶ್ರೀಲ ಪ್ರಭುಪಾದರ ಭಾವಾರ್ಥ: ಶ್ರೀ ಚೈತನ್ಯ ಮಹಾಪ್ರಭು ಅಥವಾ ಭಗವಾನ್ ಶ್ರೀಕೃಷ್ಣನನ್ನು ವರ್ಣಿಸಲು ಒಬ್ಬನಿಗೆ ಅಲೌಕಿಕ ಶಕ್ತಿ ಬೇಕು. ಅದು ಭಗವಂತನ ಅನುಗ್ರಹ ಮತ್ತು ಕರುಣೆ. ಈ ಅನುಗ್ರಹ ಮತ್ತು ಕರುಣೆ ಇಲ್ಲದೆ ಒಬ್ಬರು ಅಲೌಕಿಕ ಸಾಹಿತ್ಯವನ್ನು ರಚಿಸಲು ಸಾಧ್ಯವಿಲ್ಲ. ಆದಾಗ್ಯೂ ಭಗವಂತನ ಅನುಗ್ರಹದಿಂದ ಸಾಹಿತ್ಯ ವೃತ್ತಿ ಜೀವನಕ್ಕೆ ಅನರ್ಹನಾದವನು ಸಹ ಅದ್ಭುತವಾದ ಅಲೌಕಿಕ ವಿಷಯಗಳನ್ನು ವಿವರಿಸಬಹುದು. ಇಲ್ಲಿ ಹೇಳ್ತಾ ಇರೋದು, ಭಗವಂತನ ಅನುಗ್ರಹ ಕರುಣೆ ಇಲ್ಲದೆ ಈ ಅಲೌಕಿಕ ಸಾಹಿತ್ಯ, ಟ್ರಾನ್ಸೆಂಡೆಂಟಲ್ ಲಿಟ್ರೇಚರ್, ಇದನ್ನು ಯಾರು ರಚನೆ ಮಾಡ್ಲಿಕ್ಕಾಗಲ್ಲ, ಭಗವಂತನ ವಿವರಿಸ್ಲಿಕ್ಕಾಗಲ್ಲ. ಆದರೆ ಭಗವಂತನ ಅನುಗ್ರಹ ಇದ್ರೆ ಯಾರು ಕೂಡ ಅನರ್ಹನಾಗಿದ್ರು. ಆ ಒಂದು ಸಾಹಿತ್ಯದ ಇದು ಗ್ರಾಮರ್, ವ್ಯಾಕರಣ ಯಾವುದು ತಿಳಿದಿಲ್ಲ, ಭಾಷೆ ಅಷ್ಟು ಇದಿಲ್ಲ, ಆದ್ರೂ ಕೂಡ ಆ ವ್ಯಕ್ತಿ ಕೂಡ ಅದನ್ನು ವಿವರಿಸಬಹುದು. ಭಗವಂತ ಕೃಪೆ ಇದ್ರೆ, ಭಗವಂತನ ಅನುಗ್ರಹ ಇದೆ. ಆದಾಗಿ ಭಗವಂತನ ಅನುಗ್ರಹದಿಂದ ಸಾಹಿತ್ಯ ವೃತ್ತಿ ಜೀವನಕ್ಕೆ ಅನರ್ಹನಾದವನು ಸಹ ಅದ್ಭುತವಾದ ಅಲೌಕಿಕ ವಿಷಯಗಳನ್ನು ವಿವರಿಸಬಹುದು. ಕೃಷ್ಣನ ವಿವರಣೆಯು ಅಧಿಕಾರ ಪಡೆದವನಿಗೆ ಸಾಧ್ಯ. ಕೃಷ್ಣ ಶಕ್ತಿ ವಿನಾ ನಹೇ ತಾರ ಪ್ರವರ್ತನ. ಭಗವಂತನ ಕರುಣೆಯನ್ನು ಹೊಂದಿರದ ಹೊರತು ಭಗವಂತನ ಹೆಸರು, ಭಗವಂತನ ಖ್ಯಾತಿ, ಭಗವಂತನ ಗುಣಗಳು, ಭಗವಂತನ ರೂಪ, ಭಗವಂತನ ಪರಿವಾರ ಇತ್ಯಾದಿಗಳನ್ನು, ಅವನ ನೇಮ್, ಫಾರ್ಮ್, ಪಾಸ್ಟ್ ಟೈಮ್ಸ್ ಅಂಡ್ ಕ್ವಾಲಿಟೀಸ್ ಅಂತ ಹೇಳ್ತಾರೆ, ಇದನ್ನು ಬೋಧಿಸಲು ಸಾಧ್ಯವಿಲ್ಲ. ಆದ್ದರಿಂದ ಕೃಷ್ಣದಾಸ ಕವಿರಾಜ್ ಗೋಸ್ವಾಮಿ ಅವರ ಶ್ರೀ ಚೈತನ್ಯ ಚರಿತಾಮೃತದ ಬರವಣಿಗೆಯು ಲೇಖಕರಿಗೆ ನೀಡಿದ ನಿರ್ದಿಷ್ಟ ಕರುಣೆಯನ್ನು ವ್ಯಕ್ತಪಡಿಸುತ್ತದೆ ಎಂದು ತೀರ್ಮಾನಿಸಬೇಕು. ಆದರೂ ಅವರು ತಮ್ಮನ್ನು ತಾವು ಅತ್ಯಂತ ಪತಿತರು ಎಂದು ಭಾವಿಸಿದ್ದರು. ಅವರು ತಮ್ಮನ್ನು ತಾವು ಪತಿತರು ಎಂದು ವಿವರಿಸುತ್ತಾರೆ ಎಂಬ ಕಾರಣಕ್ಕಾಗಿ ನಾವು ಅವರನ್ನು ಪತಿತರು ಎಂದು ಪರಿಗಣಿಸಬಾರದು. ಬದಲಾಗಿ ಅಂತಹ ಅತೀಂದ್ರಿಯ ಸಾಹಿತ್ಯವನ್ನು ರಚಿಸಲು ಸಾಧ್ಯವಾಗುವ ಯಾರಾದರೂ ನಮ್ಮ ಗೌರವಾನ್ವಿತ ಗುರುಗಳು. ಶ್ರೀಲ ಪ್ರಭುಪಾದ ನಮ್ಗೆ ಇಲ್ಲಿ ಎಚ್ಚರಿಕೆ ನೀಡ್ತಾ ಇದ್ದಾರೆ. ಇವರು ನಾನು ಪತಿತನು, ನಾನು ಅಧಮನು ಅಂತ ಹೇಳ್ತಾ, ಅವರು ಯಾರು ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿಯವರು, ನಾನು ಇದನ್ನು ವರ್ಣಿಸ್ತಾ ಇರೋದು ಚೈತನ್ಯ ಮಹಾಪ್ರಭುಗಳ ಕೃಪೆಯನ್ನು, ಅನುಗ್ರಹವನ್ನು ಪಡಿಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ಅವರು ಪತಿತರಲ್ಲ. ಅವರು ಪ್ರಭುಪಾದ ಕೊನೆಗೆ ಹೇಳ್ತಾರೆ, ಈಸ್ ಅವರ್ ಎಸ್ಟೀಮ್ಡ್ ಮಾಸ್ಟರ್. ಅವರು ಯಾರಾದರೂ ಈ ತರ ಅತೀಂದ್ರಿಯ ಸಾಹಿತ್ಯ ರಚಿಸರು, ಚೈತನ್ಯ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಈ ತರ ಭಗವಂತನ ದಿವ್ಯ ಇದನ್ನು ವಿವರಿಸ್ತಾರೆ ಅಂದ್ರೆ, ಆ ತರ ರಚನೆ ಮಾಡ್ತಾರೆ ಅಂದ್ರೆ, ಆ ವ್ಯಕ್ತಿಗಳು ನಮಗೆ ಗೌರವಾನ್ವಿತ ಗುರುಗಳು ಅಂತ ಶ್ರೀಲ ಪ್ರಭುಪಾದ ತಿಳಿಸ್ತಾರೆ. ಅವರ ಒಂದು ನಮ್ರ ಭಾವದಲ್ಲಿ ಅವರಾಗೆ ವ್ಯಕ್ತಪಡಿಸ್ತಾರೆ, ಅವರ ಒಂದು ಭಾವನೆ ವ್ಯಕ್ತಪಡಿಸ್ತಾರೆ. ಹಾಗೆ ಅವರು ಪತಿತರು. ಆದ್ರೆ ಒಂದು ರೀತಿಯಲ್ಲಿ, ಇನ್ನೊಂದು ರೀತಿಯಲ್ಲಿ ತಗೊಂಡ್ರೆ, ಅವ್ರು ನಮ್ಮ ಸ್ಥಿತಿಯನ್ನು ತಗೊಂಡೇ ಹೇಳ್ತಾರೆ, ನಾವು ಪತಿತರೇ. ಅವ್ರು ಪತಿತರಲ್ಲ, ನಾವು ಪತಿತರು, ನಾವು ಬದ್ಧ ಜೀವಿಗಳು, ನಾವು ಪತಿತರು, ನಾವು ಪತಿತ. ಈ ಪಾಠದಲ್ಲಿ ಸರಿ, ನಾವು ನಮ್ಮನ್ನು ತಗೊಳ್ಳೋದು, ಇದು ನಾವು ಇಷ್ಟು ಪತಿತರು, ಹಾಗೆ ಹೇಗೆ ನಾವು ಇವಾಗ ಹೇಗೆ ಕೃಷ್ಣನ ಚೈತನ್ಯ ಭಾವನ ಅನುಗ್ರಹ ಪಡೆಯೋದು ಅಂತ ನಾವು ನಮ್ಮ ಬಗ್ಗೆ ಅದನ್ನು ನಮಗೆ ಇದು ಮಾಡ್ಕೊಂಡು ಕಂಪೇರ್ ಮಾಡ್ಕೊಳ್ಳೋದು. ಕೃಷ್ಣ ಚೈತನ್ಯ ಮಹಾಪ್ರಭುಗಳಿಗೆ ಎಲ್ಲಾ ಕೀರ್ತಿಗಳು, ಅದ್ವೈತ ಚಂದ್ರರಿಗೆ ಎಲ್ಲಾ ಕೀರ್ತಿಗಳು ಜಯವಾಗಲಿ. ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳಿಗೆ ಜಯವಾಗಲಿ, ಅದ್ವೈತ ಚಂದ್ರರಿಗೆ ಜಯವಾಗಲಿ, ಭಗವಾನ್ ನಿತ್ಯಾನಂದ ಪ್ರಭುಗಳಿಗೆ ಜಯವಾಗಲಿ, ಗದಾಧರ ಪ್ರಭುವಿಗೆ ಜಯವಾಗಲಿ, ಶ್ರೀವಾಸ ಠಾಕೂರರಿಗೆ ಜಯವಾಗಲಿ, ಮುಕುಂದ ಪ್ರಭು ಮತ್ತು ವಾಸುದೇವ ಪ್ರಭುಗಳಿಗೆ ಜಯವಾಗಲಿ, ಹರಿದಾಸ ಠಾಕೂರರಿಗೆ ಜಯವಾಗಲಿ. ಜಯ ಜಯ ಗದಾಧರ, ಜಯ ಶ್ರೀನಿವಾಸ, ಜಯ ಮುಕುಂದ ವಾಸುದೇವ, ಜಯ ಹರಿದಾಸ. ಜಯ ದಾಮೋದರ ಸ್ವರೂಪ, ಜಯ ಮುರಾರಿ ಗುಪ್ತ, ಈ ಸಭ ಚಂದ್ರೋದಯೇ ತಮೇ ಕೈಲ ಗುಪ್ತ. ಸ್ವರೂಪ ದಾಮೋದರರಿಗೆ ಜಯವಾಗಲಿ, ಮುರಾರಿ ಗುಪ್ತರಿಗೆ ಜಯವಾಗಲಿ. ಈ ಎಲ್ಲ ಅದ್ಭುತ ಚಂದ್ರರು ಒಟ್ಟಾಗಿ ಈ ಭೌತಿಕ ಪ್ರಪಂಚದ ಕತ್ತಲೆಯನ್ನು ಹೋಗಲಾಡಿಸಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭು ಅವತರಿಸಿದಾಗ ಅವರ ಎಲ್ಲ ಆಪ್ತ ಭಕ್ತರು ಅವರೆಲ್ಲರೂ ಚಂದ್ರರಿದ್ದಾಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಚಂದ್ರರಾಗಿದ್ದು ಅವರು ರಾತ್ರಿಯೆಲ್ಲ ಇಲ್ಲಿ ಕತ್ತಲೆ ಹೊರಗೆ ಆಗುತ್ತೆ, ಆ ರೀತಿಯ ಕತ್ತಲೆಯನ್ನು ಹೊರದೂಡಿದ್ದಾರೆ ಅಂತ ಹೇಳ್ತಾರೆ. ಜಯ ಶ್ರೀ ಚೈತನ್ಯ ಚಂದ್ರಾರ ಭಕ್ತ ಚಂದ್ರಗಣ ಸಬರ ಪ್ರೇಮ ಜ್ಯೋತ್ಸ್ನಾಯ ಉಜ್ವಲ ತ್ರಿಭುವನ. ಪ್ರಧಾನ ಚಂದ್ರವನಾದ ಭಗವಾನ್ ಚೈತನ್ಯ ಚಂದ್ರನ ಭಕ್ತರಾದ ಚಂದ್ರರಿಗೆ ಎಲ್ಲರಿಗೂ ಜಯವಾಗಲಿ. ಅವರ ಪ್ರಕಾಶಮಾನವಾದ ಚಂದ್ರನ ಬೆಳಕು ಇಡೀ ವಿಶ್ವವನ್ನೇ ಬೆಳಗಿಸುತ್ತದೆ. ಈ ಶ್ಲೋಕದಲ್ಲಿ ಚಂದ್ರನನ್ನು ಚಂದ್ರಗಣ ಎಂದು ಬಣ್ಣಿಸಲಾಗಿದೆ. ಇದು ಬಹುವಚನ ಸಂಖ್ಯೆಯಲ್ಲಿದೆ.
ಇದು ಅನೇಕ ಚಂದ್ರರಿದ್ದಾರೆ ಎಂದು ಸೂಚಿಸುತ್ತದೆ. ಭಗವದ್ಗೀತೆಯಲ್ಲಿ ಭಗವಂತನು ನಕ್ಷತ್ರಾಣಾಂ ಅಹಂ ಶಶಿ ಎಂದು ಹೇಳುತ್ತಾನೆ. ನಕ್ಷತ್ರಗಳಲ್ಲಿ ನಾನು ಚಂದ್ರ. ಎಲ್ಲ ನಕ್ಷತ್ರಗಳು ಚಂದ್ರನಂತೆಯೇ ಇವೆ. ಪಾಶ್ಚಿಮಾತ್ಯ ಖಗೋಳ ಶಾಸ್ತ್ರಜ್ಞರು ನಕ್ಷತ್ರಗಳನ್ನು ಸೂರ್ಯರೆಂದು ಪರಿಗಣಿಸುತ್ತಾರೆ. ಆದರೆ ವೈದಿಕ ಖಗೋಳ ಶಾಸ್ತ್ರಜ್ಞರು ವೈದಿಕ ಗ್ರಂಥಗಳನ್ನು ಅನುಸರಿಸಿ ಅವುಗಳನ್ನು ಚಂದ್ರರೆಂದು ಪರಿಗಣಿಸುತ್ತಾರೆ. ಸೂರ್ಯನು ಶಕ್ತಿಯುತವಾಗಿ ಬೆಳಗುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಮತ್ತು ಚಂದ್ರರು ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸುತ್ತಾರೆ ಮತ್ತು ಆದ್ದರಿಂದ ಪ್ರಕಾಶಮಾನವಾಗಿ ಕಾಣುತ್ತಾರೆ. ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣನನ್ನು ಸೂರ್ಯನಂತೆ ವಿವರಿಸಲಾಗಿದೆ. ಪರಮಶಕ್ತಿಶಾಲಿ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ ಅಥವಾ ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಅವರ ಭಕ್ತರು ಸಹ ಪ್ರಕಾಶಮಾನರು ಮತ್ತು ಪ್ರಕಾಶಮಾನರು, ಏಕೆಂದರೆ ಅವರು ಪರಮ ಸೂರ್ಯವನ್ನು ಪ್ರತಿಬಿಂಬಿಸುತ್ತಾರೆ. ಚೈತನ್ಯ ಚರಿತಾಮೃತ ಹೀಗೆ ಹೇಳುತ್ತದೆ: ಕೃಷ್ಣ ಸೂರ್ಯ ಸಮ ಮಾಯಾಹಾಯ ಇಂದ ಅಂಧಕಾರ, ಯಾಹಾ ಕೃಷ್ಣ ತಾಹಾ ನಾಹಿ ಮಾಯಾರ ಅಧಿಕಾರ. ಕೃಷ್ಣನು ಸೂರ್ಯನಂತೆ ಪ್ರಕಾಶಮಾನನಾಗಿದ್ದಾನೆ. ಸೂರ್ಯ ಕಾಣಿಸಿಕೊಂಡ ತಕ್ಷಣ ಕತ್ತಲೆ ಅಥವಾ ಅಜ್ಞಾನದ ಪ್ರಶ್ನೆಯೇ ಇಲ್ಲ. ಅದೇ ರೀತಿ ಪ್ರಸ್ತುತ ಶ್ಲೋಕವು ಎಲ್ಲಾ ಚಂದ್ರರ ಪ್ರಕಾಶದಿಂದ, ಕೃಷ್ಣ ಸೂರ್ಯನ ಪ್ರತಿಬಿಂಬದಿಂದ ಅಥವಾ ಚೈತನ್ಯ ಮಹಾಪ್ರಭುವಿನ ಎಲ್ಲಾ ಭಕ್ತರ ಅನುಗ್ರಹದಿಂದ ಪ್ರಕಾಶಿಸಲ್ಪಟ್ಟಾಗ ಕಲಿಯುಗದ ಕತ್ತಲೆಯ ಹೊರತಾಗಿಯೂ ಇಡೀ ಜಗತ್ತು ಪ್ರಕಾಶಿಸಲ್ಪಡಿಸುತ್ತದೆ ಎಂದು ವಿವರಿಸುತ್ತದೆ. ಭಗವಾನ್ ಚೈತನ್ಯ ಮಹಾಪ್ರಭುವಿನ ಭಕ್ತರು ಮಾತ್ರ ಕಲಿಯುಗದ ಕತ್ತಲೆಯನ್ನು, ಈ ಯುಗದ ಜನಸಂಖ್ಯೆಯ ಅಜ್ಞಾನವನ್ನು ಹೋಗಲಾಡಿಸಬಹುದು. ಬೇರೆ ಯಾರು ಹಾಗೆ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಕೃಷ್ಣ ಪ್ರಜ್ಞೆ ಚಳುವಳಿಯ ಎಲ್ಲಾ ಭಕ್ತರು ಭಗವಂತನನ್ನು ಪ್ರತಿಬಿಂಬಿಸಲಿ ಮತ್ತು ಇಡೀ ಪ್ರಪಂಚದ ಕತ್ತಲೆಯನ್ನು ಹೋಗಲಾಡಿಸಲಿ ಎಂದು ನಾವು ಬಯಸುತ್ತೇವೆ. ಸೊ ಕಲಿಯುಗದಲ್ಲಿ ಇಲ್ಲಿ ಈ ಅಜ್ಞಾನ, ಈ ಒಂದು ಕತ್ತಲೆಯಲ್ಲಿ ಇಲ್ಲಿ ಹೇಳ್ತಾರೆ, ಶ್ರೀ ಪ್ರಭುಪಾದರು ಹೇಳ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭು ಅನುಯಾಯಿಗಳು ಅವರು ಮಾತ್ರ ಮಾಡಕ್ ಸಾಧ್ಯ. ಚೈತನ್ಯ ಮಹಾಪ್ರಭು ಮಾಡಿದ್ರು, ಅವರು ಅವತರಿಸಿದಾಗ ಆ ಸಮಯದಲ್ಲಿ. ಈಗಲೂ ಸಹ ಯಾರು ಅವರನ್ನು ಪ್ರಾಮಾಣಿಕವಾಗಿ ಪಾಲನೆ ಮಾಡ್ತಾರೆ ಅವರು ಮಾಡಕ್ಕಾಗತ್ತೆ. ಸೊ ಅವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಹೀಗೆ ಮಾಡ್ಲಿ ಅಂತ, ಕಲಿಯುಗದ ಇದನ್ನು ಕತ್ತಲೆಯನ್ನು ಹೋಗಲಾಡಿಸ್ಲಿ ಅಂತ ಶ್ರೀಲ ಪ್ರಭುಪಾದರು ಭಗವಂತನಿಗೆ ಪ್ರಾರ್ಥಿಸುತ್ತಿದ್ದಾರೆ. ಹೀಗೆ ನಾನು ಶ್ರೀ ಚೈತನ್ಯ ಚರಿತಾಮೃತದ ಮುನ್ನುಡಿಯನ್ನು ಹೇಳಿದ್ದೇನೆ. ಈಗ ನಾನು ಚೈತನ್ಯ ಮಹಾಪ್ರಭುಗಳ ಲೀಲೆಗಳು ಕಾಲಾನುಕ್ರಮದಲ್ಲಿ ವಿವರಿಸುತ್ತೇನೆ. ಮೊದಲು ಭಗವಂತನ ಲೀಲೆಗಳ ಸಾರಾಂಶವನ್ನು ನೀಡುತ್ತೇನೆ, ನಂತರ ಅವುಗಳನ್ನು ವಿವರವಾಗಿ ವಿವರಿಸುತ್ತೇನೆ. ನವದ್ವೀಪದಲ್ಲಿ ಸ್ವತಃ ಕಾಣಿಸಿಕೊಂಡ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು 48 ವರ್ಷಗಳ ಕಾಲ ತಮ್ಮ ಲೀಲೆಗಳನ್ನು ಆನಂದಿಸುತ್ತಾ ಗೋಚರರಿದ್ದಾಗಿದ್ದರು. ಶಾಖಾಯುಗ, ಅದೇ ಸೇಮ್ ಕ್ರಿಸ್ತಶಕ 1486 ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭು ಕಾಣಿಸಿಕೊಂಡರು ಮತ್ತು 1434, ಅದೇ 48 ವರ್ಷ ಅವರು ಈ ಲೋಕದಿಂದ ಕಣ್ಮರೆಯಾದರು. 24 ವರ್ಷಗಳ ಕಾಲ ಭಗವಾನ್ ಚೈತನ್ಯರು ಗೃಹಸ್ಥಾಶ್ರಮದಲ್ಲಿ ಮನೆಯ ಜೀವನ ವಾಸಿಸುತ್ತಿದ್ದರು. 16 ವರ್ಷ ಅವರು ಮನೆಯಲ್ಲಿ, 16 ವರ್ಷದಲ್ಲಿ ಅವ್ರ ಮೊದಲ ಮದುವೆ ಅನ್ಸುತ್ತೆ, ಆಗ ಬೇಗನೆ ಮದುವೆ ಆಗ್ತಾ ಇತ್ತು. ಸೊ 24 ವರ್ಷವರೆಗೂ ಅವರು ಗೃಹಸ್ಥಾಶ್ರಮ. ಯಾವಾಗಲೂ ಹರೇ ಕೃಷ್ಣ ಚಳುವಳಿ ಲೀಲೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ಸೊ ಆಗಲೂ ಕೂಡ ಅವರು ಹರೇ ಕೃಷ್ಣ ಪ್ರಚಾರದಲ್ಲಿ ತೊಡಗಿದರು ನವದ್ವೀಪದಲ್ಲಿ. ನಂತರ 26 ವರ್ಷ ಶೇಷೆ ಕರಿಯ ಸನ್ಯಾಸ 26 ವತ್ಸರ ಕೈಲೆ ನಿಲಾಚಲ ವಾಸ. 24 ವರ್ಷಗಳ ನಂತರ ಅವರು ಸನ್ಯಾಸ ಜೀವನ ಸ್ವೀಕರಿಸಿದರು ಮತ್ತು ಇನ್ನೂ 24 ವರ್ಷಗಳ ಕಾಲ ಇನ್ನು 24 ವರ್ಷಗಳ ಕಾಲದಲ್ಲಿ ಜಗನ್ನಾಥಪುರಿಯಲ್ಲಿ ವಾಸಿಸುತ್ತಿದ್ದರು. ಸೊ ಅವರ ಅರ್ಧ ಭಾಗದ ಜೀವನ ನವದ್ವೀಪ, ಅರ್ಧ ಭಾಗ ಜೀವನ ಜಗನ್ನಾಥಪುರಿ ಅಂತ ಹೇಳ್ಬೋದು. ತಾರಾ ಮಧ್ಯೆ ಛಾಯಾವತ್ಸರ ಗಮನಾಗಮನ, ಕಬು ದಕ್ಷಿಣ, ಕಬು ಗೌಡ, ಕಬು ವೃಂದಾವನ. ಸೊ ಹೇಳ್ತಾರೆ, ಆ 18 ವರ್ಷಗಳಲ್ಲಿ, ಆ 24 ವರ್ಷಗಳಲ್ಲಿ ಎಲ್ಲಿ ಜಗನ್ನಾಥಪುರಿಯಲ್ಲಿ ಇದ್ದರು, ಅವರು 6 ವರ್ಷಗಳಲ್ಲಿ ನಿರಂತರವಾಗಿ ಅವರು ಭಾರತ ಪ್ರವಾಸ ಮಾಡಿದರು. ಭಾರತ ಪ್ರವಾಸ ವಿಶೇಷವಾಗಿ ಕೆಲವೊಮ್ಮೆ ದಕ್ಷಿಣ ಭಾರತದಲ್ಲಿ, ಕೆಲವೊಮ್ಮೆ ಬಂಗಾಳದಲ್ಲಿ, ಮತ್ತೆ ಬಂಗಾಳಕ್ಕೆ ಬರ್ತಾರೆ ಅವರು ಸ್ವಲ್ಪ ಸಮಯ, ಮತ್ತೆ ಕೆಲವೊಮ್ಮೆ ವೃಂದಾವನದಲ್ಲಿ. ಮೊದಲ 6 ವರ್ಷಗಳಲ್ಲಿ ಅವರು ಜಗನ್ನಾಥಪುರಿಯಲ್ಲೂ ಇರ್ತಾರೆ, ಮಧ್ಯೆಯಲ್ಲಿ ಬಂಗಾಳಕ್ಕೆ ಹೋಗಿ ಬರ್ತಾರೆ, ಮಧ್ಯೆಯಲ್ಲಿ ದಕ್ಷಿಣ ಭಾರತಕ್ಕೆ ಹೋಗಿ ಬರ್ತಾರೆ, ಮಧ್ಯೆ ವೃಂದಾವನ ಹೋಗಿ ಬರ್ತಾರೆ, ಗಮನಾಗಮನ ಹೋಗಿ ಬರ್ತಾರೆ. ಜಗನ್ನಾಥಪುರಿನೇ ಅವರ ಈಗ ಒಂದು ನೆಲೆಸಿರೋದು, ಅರೆ ಹೋಗಿ ಬಂದು ಮಾಡ್ತಾರೆ. ಮತ್ತೆ ಅವರ ಒಂದು 30 ವರ್ಷಗಳಿಂದ 48 ವರ್ಷಗಳ ಕಾಲಾವಧಿ, 18 ವರ್ಷ ಅಂತ್ಯಲೀಲ, ಸತತವಾಗಿ ಅವರು ಜಗನ್ನಾಥಪುರಿಯಲ್ಲೇ ನಿವಸಿಸ್ತಾರೆ. ಅಲ್ಲಿಂದ ಮತ್ತೆ ಎಲ್ಲೂ ಹೋಗೋದಿಲ್ಲ ಚೈತನ್ಯ ಮಹಾಪ್ರಭು. 18 ವತ್ಸರ ರಾಹಿಲ ನೀಲಕಾಲೆ, ಕೃಷ್ಣ ಪ್ರೇಮ ನಾಮಾಮೃತೆ ಭಾಷಲ ಸಕಲೆ. ಉಳಿದ 18 ವರ್ಷಗಳ ಕಾಲ ಅವರು ನಿರಂತರವಾಗಿ ಜಗನ್ನಾಥಪುರಿಯಲ್ಲಿಯೇ ನಿದ್ದರು. ಅಮೃತ ಭರಿತ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಾ ಅವರು ಅಲ್ಲಿದ್ದ ಎಲ್ಲರನ್ನೂ ಕೃಷ್ಣ ಪ್ರೇಮದ ಪ್ರಭಾವದಲ್ಲಿ ಮುಳುಗಿಸಿದರು.
ಅವರ ಗೃಹಸ್ಥ ಜೀವನದ ಲೀಲೆಗಳನ್ನು ಆದಿಲೀಲಾ ಅಥವಾ ಮೂಲ ಲೀಲೆಗಳು ಎಂದು ಕರೆಯಲಾಗುತ್ತದೆ. ಅವರ ಅನಂತರದ ಲೀಲೆಗಳನ್ನು ಮಧ್ಯಲೀಲಾ ಅಥವಾ ಅಂತ್ಯಲೀಲಾ ಮತ್ತು ಮಧ್ಯಲೀಲಾ ಮತ್ತು ಅಂತ್ಯಲೀಲಾ ಎಂದು ಕರೆಯಲಾಗುತ್ತದೆ. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಆದಿಲೀಲೆಯಲ್ಲಿ ಮಾಡಿದ ಎಲ್ಲಾ ಕಾಲಕ್ಷೇಪಗಳನ್ನು, ಅವರ ಚರಿತ್ರೆಯನ್ನು ಮುರಾರಿ ಗುಪ್ತರು ಸಾರಾಂಶ ರೂಪದಲ್ಲಿ ದಾಖಲಿಸಿದ್ದಾರೆ. ಸೊ ಇವರು ಚೈತನ್ಯ ಚರಿತಾಮೃತ ಬರೆಯೋಕೆ ಅವರಿಗೆ ಬೇಸಿಸ್, ಅವರಿಗೆ ಆಧಾರ ಏನು ಅಂದ್ರೆ ಚೈತನ್ಯ ಮಹಾಪ್ರಭುವಿನ ಸಮಕಾಲಿಕರು ಮುರಾರಿ ಗುಪ್ತ. ಆಕ್ಚುಲಿ ಅವ್ರು ವಿನ ಹಿರಿಯರು, ಅವ್ರ ಏಜ್ ವೈಸ್ ಹಿರಿಯರು. ಹಾಗೆ ಚೈತನ್ಯ ಮಹಾಪ್ರಭುವಿನ ಹುಟ್ಟಿಂದ ಜನ್ಮದಿಂದ ಎಲ್ಲ ನೋಡಿರ್ತಾರೆ ಮುರಾರಿ ಗುಪ್ತ ಆಕ್ಚುಲಿ ಹನುಮಾನ್ ಅವತರಿಸಿದವರು ಮುರಾರಿ ಗುಪ್ತವಾಗಿ. ಅವರು ಒಂದು ವೈದ್ಯರು ಕೂಡ ಅವರು ಚೈತನ್ಯ ಮಹಾಪ್ರಭು ಸಮಯದಲ್ಲಿ ಅವರು ಅವತರಿಸಿದ್ರು. ಸೊ ಅವರು ಹಿರಿಯರಾಗಿದ್ದರಿಂದ ಚೈತನ್ಯ ಮಹಾಪ್ರಭು ಜನ್ಮದಿಂದ ಎಲ್ಲವನ್ನು ನೋಡಿದ್ದಾರೆ. ಹಾಗೆ ಅವರು ಕಡಚ ಅಂತ ನೋಟ್ಸ್, ಅವರು ಅದನ್ನ ಬ್ರೀಫ್ ಆಗಿ ಸಾರಾಂಶವಾಗಿ ಅದ್ರಲ್ಲಿ ಬರೆದಿಟ್ಟಿರ್ತಾರೆ ಎಲ್ಲ ಏನೇನು ಘಟನೆಗಳಲ್ಲಿ. ಸೊ ಅದನ್ನ ಆಧರಿಸಿ ಈಗ ಚೈತನ್ಯ ಚರಿತಾಮೃತ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಚೈತನ್ಯ ಮಹಾಪ್ರಭುವಿನ ಅದೃಶ್ಯರಾದ್ಮೇಲೆ ಅವರು ಇನ್ನ 30-40 ವರ್ಷ ನಂತರ ರಚಿಸೋ ಗ್ರಂಥ ಆಯ್ತು ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ. ಸೊ ಹಾಗೆ ಅವ್ರು ಹೇಳ್ತಾ ಇದ್ದಾರೆ ಇದರ ಆಧಾರ ಯಾವುದು ಅಂತ ಹೇಳ್ತಾ ಇದ್ದಾರೆ. ಅವರ ಅನಂತರದ ಲೀಲೆಗಳು ಮಧ್ಯಲೀಲಾ ಮತ್ತು ಅಂತ್ಯಲೀಲಾ ಅವರ ಕಾರ್ಯದರ್ಶಿ ಸ್ವರೂಪ ದಾಮೋದರ ಗೋಸ್ವಾಮಿ ಟಿಪ್ಪಣಿಗಳ ರೂಪದಲ್ಲಿ ದಾಖಲಿಸಿದ್ದಾರೆ ಮತ್ತು ಹೀಗೆ ಒಂದು ಪುಸ್ತಕದಲ್ಲಿ ಇರಿಸಿದ್ದಾರೆ. ಸೊ ಮೊದಲ 24 ವರ್ಷ ಎಲ್ಲ ಮುರಾರಿ ಗುಪ್ತಾ ನೋಟ್ಸ್ ಚಿಕ್ಕದೆಲ್ಲ ವಿಷಯ ಬರೆದಿದ್ದಾರೆ. ನಂತರ 24 ವರ್ಷ ಅವರ ಸೆಕ್ರೆಟರಿ, ಚೈತನ್ಯ ಸೆಕ್ರೆಟರಿ, ಅವರ ಆಪ್ತ ಕಾರ್ಯದರ್ಶಿ ಸ್ವರೂಪ ದಾಮೋದರ ಗೋಸ್ವಾಮಿ. ಸೊ ಅವರು ದಾಖಲಿಸಿದ್ರು. ಸೊ ಇವರೆಲ್ಲರೂ ಬರೆದು ಸೇರಿಸಿ ಇವರು ಇದನ್ನು ವಿಸ್ತಾರವಾಗಿ ಅದರ ವಿವರಣೆ ಕೊಟ್ಟಿದ್ದಾರೆ. ಈ ಇಬ್ಬರು ಮಹಾನ್ ವ್ಯಕ್ತಿಗಳು ದಾಖಲಿಸಿದ ಟಿಪ್ಪಣಿಗಳನ್ನು ನೋಡುವ ಮತ್ತು ಕೇಳುವ ಮೂಲಕ ಭಗವಂತನ ಭಕ್ತನಾದ ವೈಷ್ಣವನು ಈ ಲೀಲೆಗಳನ್ನು ಒಂದರ ನಂತರ ಒಂದರಂತೆ ತಿಳಿದುಕೊಳ್ಳಬಹುದು. ಸೊ ಮೂಲ ಎಲ್ಲಿ ಮುರಾರಿ ಗುಪ್ತಾ ಬರೆದದ್ದು ಮತ್ತೆ ಕೃಷ್ಣ ಸ್ವರೂಪ ದಾಮೋದರ ಗೋಸ್ವಾಮಿ ಬರೆದದ್ದು, ಅದು ಮೂಲ. ಸೊ ಅದರಿಂದ ನೀವು ತಗೊಳ್ಬಹುದು. ಇಲ್ಲಾಂದ್ರೆ ಇವರು ಬರೆದದ್ದು ಇದರಿಂದ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಸೊ ಚೈತನ್ಯ ಮಹಾಪ್ರಭುವ ಮೂಲ ಲೀಲೆಗಳು, ಆದಿ ಲೀಲೆಗಳು 4 ವಿಭಾಗಗಳಿವೆ: ಬಾಲ್ಯ, ಪೌಗಂಡ, ಕೈಶೋರ ಮತ್ತು ಯೌವನ. ಬಾಲ್ಯ ಅಂದ್ರೆ ಜನರಲಿ 5 ವರ್ಷಗಳ ಕಾಲ ಬಾಲ್ಯ. ಪೌಗಂಡ ಅಂದ್ರೆ 5ರಿಂದ 10 ವರ್ಷಗಳು ಅಂತ ಹೇಳ್ತಾರೆ. ಕೈಶೋರ ಅಂದ್ರೆ 11ನೇ ವರ್ಷದಿಂದ 16 ಅಂತ ಹೇಳೋದು. ಯೌವನ ಅಂದ್ರೆ 16ರಿಂದ 24. ಸೊ ಹೀಗೆ ಚೈತನ್ಯ ಮಹಾಪ್ರಭು ಲೀಲೆಗಳು 4 ಭಾಗಗಳು ಅಂತ ಹೇಳ್ತಾರೆ. ಫಾಲ್ಗುಣ ಮಾಸದ ಹುಣ್ಣಿಮೆಯ ಸಂಜೆಯಂದು ಶುಭ ಲಕ್ಷಣಗಳಿಂದ ಕೂಡಿದ ಶುಭ ಸಮಯ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಹರೇ ಕೃಷ್ಣ ಎಂಬ ಪವಿತ್ರ ನಾಮದ ಜಪದೊಂದಿಗೆ ಅವತರಿಸಿದರು. ಈ ಶುಭ ಸಮಯಕ್ಕೆ ನಾನು ನನ್ನ ಗೌರವಯುತ ನಮನಗಳನ್ನು ಸಲ್ಲಿಸುತ್ತೇನೆ. ಸೊ ಚೈತನ್ಯ ಚರಿತಾಮೃತಗಾರರು ಹೇಳ್ತಾ ಇದ್ದಾರೆ, ನಾವು ಭಗವಂತನಿಗೆ ಅಷ್ಟೇ ನಾವು ನಮಸ್ಕರಿಸೋದಲ್ಲ, ವಂದನೆ ಅರ್ಪಣೆ ಮಾಡೋದಲ್ಲ, ಆ ಸಮಯಕ್ಕೂ ಕೂಡ, ಆ ಸಮಯದಲ್ಲಿ ಭಗವಂತ ಅವತರಿಸೋದು ಅದು ಕೂಡ ತುಂಬಾ ವಿಶೇಷ. ಅದಕ್ಕೂ ಕೂಡ ನಾನು ಗೌರವಿಸುತ್ತೇನೆ. ಸರ್ವ ಸದ್ಗುಣ ಪೂರ್ಣಂ ತಾಂ ವಂದೇ ಫಾಲ್ಗುಣ ಪೂರ್ಣಿಮಾಂ ಯಸ್ಯಾಂ ಶ್ರೀಕೃಷ್ಣ ಚೈತನ್ಯೋ ಅವತೀರ್ಣ ಕ್ಷಮಾ ಕೃಷ್ಣ ನಮಾಮಿ ಅಂತ. ಇಲ್ಲಿ ಸಂಸ್ಕೃತ ಇಲ್ಲಿ ಸರಿಯಾಗಿ ಇಲ್ಲಿ ಬರ್ತಾ ಇಲ್ಲ ಇಲ್ಲಿ. ಎನಿವೆ, ಓಕೆ. ಸರ್ವ ಸದ್ಗುಣ ಪೂರ್ಣತಾಂ ಅವರು ಎಲ್ಲ ಸರ್ವ ಸದ್ಗುಣ ಫಾಲ್ಗುಣ ಪೂರ್ಣಿಮಾ. ಇದು ಫಾಲ್ಗುಣಿ ಮಾಸ, ಈ ಮಾಸದ ಇದೆ ಹೆಸರು. ಆ ದಿವಸ ಹುಣ್ಣಿಮೆ ದಿವಸ. ಸೊ ಆ ದಿವಸಕ್ಕೆ, ಆ ಸಮಯಕ್ಕೆ, ಯಾವ ಸಮಯದ ಚೈತನ್ಯ ಮಹಾಪ್ರಭು ಅವತರಿಸು, ಅದಕ್ಕೆ ನಾನು ನನ್ನ ನಮನಗಳನ್ನು, ವಂದನೆಗಳನ್ನು ಅರ್ಪಿಸುತ್ತೇನೆ. ಫಾಲ್ಗುಣ ಪೂರ್ಣಿಮಾ ಸಂಧ್ಯಾಯ ಪ್ರಭು ಜನ್ಮೋದಯ ಸೇ ಕಾಲೆ ದೈವಯೋಗೆ ಚಂದ್ರಗ್ರಹಣ ಹಾಯ್. ಸೊ ಅವ್ರು ಹೇಳ್ತಾ ಇದಾರೆ, ಭಗವಂತನ ಇದರಿಂದ ಆ ಸಮಯಕ್ಕೆ ಇದಾಯ್ತು ಚಂದ್ರಗ್ರಹಣ. ಇವತ್ತು ನೋಡಿ, ಆಕ್ಚುಲಿ ಇಷ್ಟು ವರ್ಷ ನಾನು ಎಷ್ಟು ವರ್ಷ, ಒಂದು 20-25 ವರ್ಷದಿಂದ ನಾನು ಸ್ವಲ್ಪ ಭಕ್ತಿ ಕಾರ್ಯಗಳನ್ನ ತೊಡಗಿದ್ದೇನೆ. ಈ ಹುಣ್ಣಿಮೆಯಲ್ಲಿ ನಾನು ಗ್ರಹಣ ಕೇಳಲಿಲ್ಲ. ನೀವು ಕೂಡ ನಿಮ್ಮ ಇದ್ರಲ್ಲಿ ಗೊತ್ತಿಲ್ಲ, ನಿಮ್ಮ ಇದರಲ್ಲಿ ಇನ್ನ ಹಿರಿಯ ಭಕ್ತರು ಎಷ್ಟೋ ಜನ ಇದ್ದೀರಾ. ಸೊ ನಿಮ್ಮ ಇದರಲ್ಲಿ ಸೊ ಇದು ವಿಶೇಷ. ಇದು 540 ವರ್ಷಗಳ ಹಿಂದೆ ಗ್ರಹಣ ಸಮಯದಲ್ಲಿ ಚೈತನ್ಯ ಮಹಾಪ್ರಭು ಅವತರಿಸಿದ್ದು. ಅದೇ ಗ್ರಹಣ ಇವತ್ತು ಕೂಡ ಬಂದಿದೆ. ಸೊ ಇದು ಸ್ವಲ್ಪ ನಮ್ಮ ಭಕ್ತರು ಕೂಡ ವಿಶ್ಲೇಷಣೆ ಕೊಡ್ತಾ ಇದ್ರು, ಪ್ರಭುನು ಹೇಳ್ತಾ ಇದ್ರು, ಇದೇ ಸಮಯಕ್ಕೆ ಸ್ವಲ್ಪ ಇನ್ನೂ ಗಲಭೆ ನಡೀತಾ ಇದೆ ಅಲ್ಲಿ ಇರಾನು. ಇದು ಗ್ರಹಣ ಅಂದ್ರೆ ಜನರಲಿ ಅಷ್ಟು ಅಶುಭ ಸಮಯ ಅಲ್ಲ, ಒಂದ್ ರೀತಿ ನೋಡಿದ್ರೆ. ಸೊ ಎನಿವೆ, ಇದು ಚೈತನ್ಯ ಮಹಾಪ್ರಭು ಅವತರಿಸಿದ್ದು ಕೂಡ ಸಮಯ. ಸೊ ಎಲ್ಲವೂ ಅಶುಭವಾಗಿತ್ತು ಕೊನೆಗೆ. ತಾತ್ಕಾಲಿಕವಾಗಿ ಏನೇನೋ ಇರ್ಬೋದು, ಈ ರೀತಿಯ ಒಂದು ತಳಮಳ ಇರ್ಬೋದು, ಆದ್ರೆ ಕೊನೆಗೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಈ ಗ್ರಹಣ ಸಮಯದಲ್ಲಿ ಕೂಡ ಭಕ್ತರು ಏನ್ ಮಾಡ್ತಾರೆ, ಹರೇ ಕೃಷ್ಣ ಸಂಕೀರ್ತನೆ. ಸೊ ದೊಡ್ಡ ಸಂಕೀರ್ತನೆ. ಸೊ ಇಲ್ಲಿ ಇವಾಗ ವಿವರಣೆ ಬರುತ್ತೆ. ಈಗ ಭಕ್ತರು ತಿಳಿದವರು ಚೈತನ್ಯ ಮಹಾಪ್ರಭು ಅವತರಿಸೋ ಸಮಯದಲ್ಲಿ ಎಲ್ಲ ಗಂಗಾ ತೀರದಲ್ಲಿ, ಗಂಗಾ ನದಿಯಲ್ಲಿ ನಿಂತು ಅಲ್ಲಿ
ಅಲ್ಲಿ ಅವರು ಸಂಕೀರ್ತನೆ ಮಾಡ್ತಾರೆ, ಆ ಶುಭವನ್ನು ಶುಭವಾಗಿ ಮಾಡ್ತಾರೆ. ಸೊ ಆ ಸಮಯದಲ್ಲಿ ಚೈತನ್ಯ ಮಹಾಪ್ರಭು ಅವತರಿಸಿದ್ರು. ಯಾಕಂದ್ರೆ ಇದು ಉತ್ತಮ ಕಾರ್ಯ. ಗ್ರಹಣ ಸಮಯದಲ್ಲಿ ಏನ್ ಮಾಡ್ಬೇಕು? ಭಗವಂತ ನಾಮವನ್ನು ಜಪಿಸ್ಬೇಕು, ಕೀರ್ತನೆ ಮಾಡ್ಬೇಕು. ಅದಕ್ಕಿಂತ ಒಳ್ಳೆ ಕಾರ್ಯ ಇಲ್ಲ. ಬೇರೆ ಜನರು ಏನೇನೋ ಹೇಳ್ತಾರೆ, ಅದು ಮಾಡಿ, ಇದು ಮಾಡಿ, ಈ ಪೂಜೆ, ಈ ಯಜ್ಞ ಇಲ್ಲ. ಕಲಿಯುಗದಲ್ಲಾಗ್ಬೋದು, ಯಾವ ಸಮಯದಲ್ಲಾಗ್ಬೋದು, ಹರೇ ಕೃಷ್ಣ ಸಂಕೀರ್ತನೆ ಮಾಡೋದೇ ಉತ್ತಮೋತ್ತಮ ಕಾರ್ಯ. ಸೊ ಚೈತನ್ಯ ಮಹಾಪ್ರಭುಗಳು ಹಾಗೆ ಅಲ್ಲಿ ನವದ್ವೀಪದಲ್ಲಿ ಎಲ್ಲ ಪಂಡಿತರು, ಎಲ್ಲ ಗಣ್ಯರಿದ್ದಾರೆ. ಅವರಿಗೆ ಅವರ ಚಿಂತನೆಯಲ್ಲಿ ಇದು ಗ್ರಹಣ ಸಮಯ. ಸೊ ಏನ್ ಮಾಡ್ಬೇಕು? ಗ್ರಹಣ ಸಮಯ ಇದು ಸಂಕೀರ್ತನೆ ಮಾಡ್ಬೇಕು. ಸೊ ಅವ್ರಿಗೆ ಶಾಸ್ತ್ರದಲ್ಲಿ ಗೊತ್ತು. ಸೊ ಹಾಗೆ ಅವರೆಲ್ಲರೂ ಸೇರಿ ಮಾಡ್ತಾ ಇದ್ರು. ಸೊ ಚೈತನ್ಯ ಮಹಾಪ್ರಭು ಬಂದ ಸಮಯದಲ್ಲೇ ಅವರು ಹರೇ ಕೃಷ್ಣ ಮಂತ್ರವನ್ನು ಆರಂಭಿಸಿದ್ರು. ಅವ್ರ ಕಾರ್ಯ ಏನು? ಎಲ್ಲರಿಗೂ ಹರೇ ಕೃಷ್ಣ ಮಾಡೋದಕ್ಕೆ ಅವ್ರು ಹುಟ್ಟುತ್ತಾನೆ ಆ ಸಮಯ ಅದು ಅದಾದದಿಂದ ಎಲ್ಲರೂ ಮಾಡ್ತಾ ಇದ್ರು, ಸಹಜವಾಗಿ ಮಾಡ್ತಾ ಇದ್ರು. ಯಾರು ತಿಳಿದವರು ಅವ್ರು ಮಾಡ್ತಾ ಇದ್ರು. ಸೊ ತಿಳಿದವರು ಯಾರು ನಿರ್ದೇಶನ ಫಾಲೋ ಮಾಡ್ತಾರೆ ಅವ್ರು ಕೂಡ ಮಾಡ್ತಾರೆ. ನಮಗೆ ಶಾಸ್ತ್ರ ತಿಳಿದೇ ಇರ್ಬೋದು, ಆದ್ರೆ ಯಾರೋ ತಿಳಿದವರು ಅವ್ರು ಮಾಡ್ತಾ ಇದ್ರು, ನಾವು ಕೂಡ ಮಾಡೋಣ. ಹಾಗೆ ಅಲ್ಲಿ ನವದ್ವೀಪ ಧಾಮದಲ್ಲಿ ಗಂಗಾ ತೀರದಲ್ಲಿ ಎಲ್ಲ ಅದು ಲಕ್ಷ ಲಕ್ಷ ಜನ ಸೇರಿ ಅಲ್ಲಿ ಸಂಕೀರ್ತನೆಯನ್ನು ಮಾಡ್ತಾರೆ, ಹರೇ ಕೃಷ್ಣ ಮಂತ್ರನ ಜಪಿಸ್ತಾ ಇದ್ರು ಅಲ್ಲಿ ಕೀರ್ತನೆ. ಸೊ ಚೈತನ್ಯ ಅವರು ಆ ಸಮಯಕ್ಕೆ ಸರಿಯಾಗಿ ಅವರು ಜನ್ಮ. ಇನ್ನ ಡೀಟೇಲ್ ನೋಡೋಣ ಇಲ್ಲಿ ಮುಂದೆ. ಹರಿ ಹರಿ ಬೋಲೆ ಲೋಕ ಹರ್ಷಿತ ಹನ ಜನ್ಮಿಲ ಚೈತನ್ಯ ಮಹಾಪ್ರಭು ನಾಮ ಜನಮಯ. ಸೊ ಎಲ್ಲರೂ ಹರಿ ಹರಿ, ಎಲ್ಲರೂ ಸಂತೋಷದಿಂದ ಭಗವಂತನ ಪವಿತ್ರನಾಮವನ್ನು ಜಪಿಸುತ್ತಿದ್ದರು, ಹರಿ ಹರಿ. ಮತ್ತು ನಂತರ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಮೊದಲು ಪವಿತ್ರನಾಮದ ಗೋಚರಿಸುವಿಕೆಯನ್ನು ಉಂಟು ಮಾಡಿದ ನಂತರ ಕಾಣಿಸಿಕೊಂಡರು. ಸೊ ಅವರು ಜನ್ಮ ತೆಗೆಯುವ ಮುಂಚೆ, ಅವ್ರ ತಾಯಿ ಗರ್ಭದಿಂದ ಹೊರಬರುವ ಮುಂಚೆ ಹರಿ ಹರಿ ಅಂತ ಜನರು ಹೇಳೋ ಇದನ್ನು ಇದಾಗಿ ಮಾಡಿಸ್ಬೇಕು ಚೈತನ್ಯ ಮಹಾಪ್ರಭು. ಅವರ ಜನನದ ಸಮಯದಲ್ಲಿ, ಅವರ ಬಾಲ್ಯದಲ್ಲಿ, ಅವರ ಆರಂಭಿಕ ಮತ್ತು ನಂತರದ ಬಾಲ್ಯದಲ್ಲಿ, ಹಾಗೆಯೇ ಅವರ ಯೌವನದಲ್ಲಿ ಭಗವಾನ್ ಚೈತನ್ಯ ಮಹಾಪ್ರಭುಗಳು ವಿವಿಧ ಪ್ರಾರ್ಥನೆಗಳ ಮೂಲಕ ಜನರನ್ನು ಹರಿಯ ಪವಿತ್ರ ನಾಮಗಳು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂತೆ ಪ್ರೇರೇಪಿಸಿದರು. ಬೇರೆ ಬೇರೆ ರೀತಿಯಲ್ಲಿ ಚೈತನ್ಯ ಮಹಾಪ್ರಭು ಅವರನ್ನು ಪ್ರೇರೇಪಿಸಿದರು. ಸೊ ಒಂದು ಕೇಳೋದು ಅದು ಇಲ್ಲಿದೆ, ವಿವರಣೆ ಇದೆ ಅನ್ಸುತ್ತೆ, ನೋಡೋಣ. ಬಾಲ್ಯದಲ್ಲಿ ಭಗವಂತ ಅಳುತ್ತಿದ್ದಾಗ, ಚೈತನ್ಯ ಮಹಾಪ್ರಭು ಚಿಕ್ಕ ಮಗುವಾಗಿದ್ದಾಗ ಮಕ್ಕಳು ಅಳ್ತಾರೆ. ಯಾವ ಕಾರಣಕ್ಕೆ ಅಳ್ತಾರೆ ಗೊತ್ತಾಗೋದಿಲ್ಲ. ಒಂದೊಂದ್ಸಲ ತಾಯಿ ಅನ್ಕೊಳ್ತಾರೆ ಅವ್ರಿಗೆ ಮೋಸ್ಟ್ಲಿ ಹಸಿವಾಗ್ತಾ ಇದೆ ಏನೋ ಅಂತ ಅನ್ಕೊಳ್ತಾರೆ. ಹಸಿವಲ್ಲ, ಅವ್ರಿಗೇನೋ ಒಂದು ಚಿಕ್ಕ ಯಾವ್ದೋ ಒಂದು ಸೊಳ್ಳೆ ಕಚ್ತಾ ಇರುತ್ತೆ. ನಾವಂದ್ರೆ ನಮ್ಮ ಕೈಗಳು ನಮ್ಗೆ ಅಲ್ಲಿ ಹೋಗುತ್ತೆ, ನಾವು ಸರಿ ಮಾಡ್ಕೊಳ್ತೇವೆ. ಅವ್ರಿಗೆ ಆಗೋದಿಲ್ಲ, ಕೈಗಳು ಕಾಲುಗಳು ಕೂಡ ಆಡೋದಿಲ್ಲ, ಸುಮ್ಮನೆ ಅಳ್ತಾ ಇರ್ತಾರೆ. ಹೀಗೆ ಎಷ್ಟೆಷ್ಟೋ ಕಾರಣಗಳಿರುತ್ತೆ. ಸೊ ಚೈತನ್ಯ ಮಹಾಪ್ರಭು ಹಾಗೆ ಅವ್ರು ಅಳ್ತಾ ಇದ್ದು ಇನ್ನೊಂದು ಕಾರಣ, ಈ ರೀತಿಯ ಸೊಳ್ಳೆ ಕಚ್ತಾ ಇದೆಯಾ, ಇಲ್ಲಾಂದ್ರೆ ತಾಯಿಗೆ ನಮಗೆ ಹಾಲು ಬೇಕು, ಹಸಿವಾಗುತ್ತೆ, ಅವಾಗ ಅಳುತ್ತೆ, ಏನ್ ಬೇಕೋ ಅವಾಗ ಅಳುತ್ತೆ ಮಗು. ಸೊ ಆ ರೀತಿ ತಾಯಿ ಹತ್ರ ಇದ್ ಮಾಡಿ ಮತ್ತೆ ಸೊ ಚೈತನ್ಯ ಮಹಾಪ್ರಭು ಆಗಲ್ಲ. ಅವ್ರು ಹತ್ತಕ್ಕೆ ಶುರು ಮಾಡಿದ್ರೆ ಯಾರು ಅದನ್ನ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಚಿಕ್ಕ ಮಕ್ಕಳಿಗೆ ಹತ್ತದಾಗ ಬೊಂಬೆ ಕೊಟ್ರೇನೋ, ಇನ್ನೇನೋ ಅಲ್ಲಿ ಚಂದ್ರ ತೋರಿಸಿ ಇನ್ನೇನೋ ಮಾಡಿ ಸರಿ ಮಾಡ್ಬೋದು. ಆದ್ರೆ ಚೈತನ್ಯ ಮಹಾಪ್ರಭುಗೆ ಏನೇ ಕೊಟ್ರು ಕೂಡ ಮಗು ಅಳೋದು ನಿಲ್ಲೋದಿಲ್ಲ. ಅದಕ್ಕೆ ನಿಲ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಹೇಳ್ಬೇಕಷ್ಟೇ. ಸೊ ಹೇಳ್ತಾ ಇದ್ರು ಅಷ್ಟೇ. ಚೈತನ್ಯ ಮಹಾಪ್ರಭು ಚಿಕ್ಕ ಮಗು ಆಗಿದೆ, ಅವ್ರ ಅಳನ್ನು ನಿಲ್ಸಲಿಕ್ಕೆ ಅಂದ್ರೆ ಹರೇ ಕೃಷ್ಣ ಅಂತ ಹೇಳ್ಬೇಕು. ಅವಾಗ ಹೇಳಿದ ತಕ್ಷಣ ಮಗು ಚುಪ್, ಅವಾಗ ತಕ್ಷಣ ಅದು ಮೌನವಾಗ್ಬಿಡುತ್ತೆ. ಸೊ ಮಗುವಿಂದಾನೇ ಅವರು ಎಲ್ಲರ ಬಾಯಲ್ಲೂ ಹರಿ ಹರಿ ಹರಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಅಂತ ಫೋರ್ಸ್ ಎಲ್ಲರೂ ಮಗುವನ್ನ. ಇಲ್ಲಾಂದ್ರೆ ಮಗು ಅರ್ಚುತ್ತೆ, ಅದು ಕೇಳಕ್ಕಾಗಲ್ಲ. ಮಗು ಅರ್ಚಿದ್ರೆ ಎಷ್ಟು ಅದು ಕೇಳಕ್ಕಾಗುತ್ತೆ? ಸ್ವಲ್ಪ ಸಮಯ ಕೇಳ್ಬೋದು, ಆಮೇಲೆ ದುಃಖ ಆಗುತ್ತೆ, ಆಮೇಲೆ ಏನಪ್ಪ ಈ ಮಗು ಯಾವಾಗ ನಿಲ್ಲಿಸುತ್ತಪ್ಪ. ಒಂದ್ಸಲ ಅಕ್ಕ ನೆರೆಹೊರೆ ಮನೆಗಳಲ್ಲಿ ಮಗು ಕೂಗ್ತಾ ಇರುತ್ತೆ, ಹೇಗೆ ನಿಲ್ಸೋದು? ಹೋಗಿ ಅವ್ರಿಗೆ ಹೇಳ್ತಾರೆ, ಏನ್ ಬೈತಾರೆ, ಏನ್ ನೋಡ್ಕೊಳ್ತಾರೆ ನಿಮ್ಮ ಮಗುವನ್ನ, ಅವ್ರು ನಿಲ್ಸಕ್ ಆಗೋದಲ್ಲ ನಿಮ್ಗೆ. ಇಲ್ಲ ಕ್ಲಾಸಲ್ಲಿ ಆಗುವಾಗ ಭಾಗವತ ಕ್ಲಾಸಿನ ಹೇಳ್ತಾರೆ, ಹೊರಗೆ ಕರ್ಕೊಂಡು ಹೋಗ್ಬಿಡಿ ಮಗುನ, ನೀವು ಕೂಡ ಹೋಗ್ಬಿಡಿ, ತಾಯಿ ತಂದೆ ಕೂಡ ನೀವು ಹೊರಗೆ ನಿಂತ್ಕೊಂಡು ಮಾಡಿ, ಯಾಕಂದ್ರೆ ಡಿಸ್ಟರ್ಬ್ ಆಗುತ್ತೆ ಎಲ್ಲ. ಸೊ ಚೈತನ್ಯ ಮಹಾಪ್ರಭು ಹೀಗೆ ಡಿಸ್ಟರ್ಬ್ ಮಾಡುವಾಗ ಅದಕ್ಕೆ ಜನರು ಕಳ್ಕೊಂಡ್ಬಿಟ್ರು ಉಪಾಯ ಏನು ಅಂತ. ಏನೂ ಇಲ್ಲ ಉಪಾಯ. ಅವ್ರು ದೊಡ್ಡದಾಗಿದೆ, ಅವ್ರು ಕಿರ್ಚಕ್ ಶುರು ಮಾಡ್ತಾರೆ, ಹರೇ ಕೃಷ್ಣ ಮಂತ್ರ ಹೇಳಿದ್ರೆ ತಕ್ಷಣ ಮಗು ಸುಮ್ಮನಾಗ್ಬಿಡುತ್ತೆ. ಬಾಲ್ಯದಲ್ಲಿ ಭಗವಂತನು ಅಳುತ್ತಿದ್ದಾಗ ಕೃಷ್ಣ ಮತ್ತು ಹರಿ ಎಂಬ ಪವಿತ್ರ ಹೆಸರನ್ನು ಕೇಳಿದ ತಕ್ಷಣ ಅವನು ನಿಲ್ಲುತ್ತಿದ್ದನು. ಮಗುವನ್ನು ನೋಡಲು ಬಂದ ಎಲ್ಲಾ ಸ್ನೇಹಪರ ಮಹಿಳೆಯರು ಮಗು ಅಳುತ್ತಿದ್ದಂತೆಯೇ ಹರಿ ಹರಿ ಎಂದು ಪವಿತ್ರ ನಾಮಗಳನ್ನು ಜಪಿಸುತ್ತಿದ್ದಾರೆ. ಸೊ ಅವರನ್ನು ನೋಡೋದಕ್ಕೆ ಅವ್ರ ತಾಯಿ ಮಾತೆಯ ಸ್ನೇಹಿತರು, ಹೆಂಗಸರು ಅವರೆಲ್ಲ ಬರ್ತಾ ಇದ್ರು, ನೆರೆಯವರ ಇವರೆಲ್ಲರೂ ಬಂದಾಗ ಚೈತನ್ಯ ಅಳೋದು, ಸುಮ್ಮನೆ ಏನು ಕಾರಣ ಇಲ್ಲೇ ಅಳೋದು ಮಗು. ಅದನ್ನ ನೋಡಿ ಅವ್ರು ತಿಳ್ಕೊಂಡ್ರು, ಈ ಮಗು ಅಳೋಕೆ ನಿಲ್ಸ್ಬೇಕಂದ್ರೆ ಹರಿ ಹರಿ ಹೇಳ್ಬೇಕು. ಎಲ್ಲರೂ ಕೂಡ ಹರಿ 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 ಸತತವಾಗಿ ಅವ್ರ ಮನೆಯಲ್ಲಿ 24 ಗಂಟೆ ಹರಿ 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 ಹರಿ
ಹರೇ ಕೃಷ್ಣ ಮಂತ್ರವೇ ಹೇಳ್ತಾ ಇದ್ರು. ಯಾಕಂದ್ರೆ ಅವ್ರು ನೋಡಕ್ಕೆ ಯಾರಾದ್ರೂ ಬರ್ತಾ ಇದ್ರು, ತುಂಬಾ ಅವ್ರಿಗೆ ಸ್ನೇಹಿತರು ಅವ್ರಿಗೆ ನಿಮ್ಮ ಎಷ್ಟು ಇರುತ್ತೆ, ಅವರು ತುಂಬಾ ಗಣ್ಯ ವ್ಯಕ್ತಿಗಳು ನಿಮ್ಮ ಶಚಿದೇವಿ ಮತ್ತೆ ಇವರು ಅಂದ್ರೆ, ಮತ್ತೆ ಅವರ ಮಗ ಸಾಕ್ಷಾತ್ ಕೃಷ್ಣನೇ, ಅಷ್ಟು ಅದ್ಭುತವಾದ ಮಗು. ಕೃಷ್ಣ ಹೇಗೆ ಅವ್ರು ನೋಡಕ್ಕೆ ವೃಂದಾವನದ ಎಲ್ಲ ನಗರವಾಸಿಗಳು ಎಲ್ಲ ಗೋಪಿಕೆಯರು ಬರ್ತಾರೆ, ಅದೇ ರೀತಿ ನವದ್ವೀಪದಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಬರುವಾಗ ಅವ್ರು ನೋಡೋದು, ಆ ಮಗು ಅಳೋದು, ಮಗು ತಕ್ಷಣ ಹರೇ ಕೃಷ್ಣ ಅಂತ ಕರೀತಾರೆ. ಸೊ ಹೀಗೆ ಅವ್ರ ಮನೇಲಿ 24 ಗಂಟೆ ಸತತವಾಗಿ ಹರೇ ಕೃಷ್ಣ ಮಂತ್ರ. ಸಚೇತನ್ ಅವ್ರ ಮಗುವಿಂದಾನೆ ಅವ್ರೇ ಹೇಳಿಲ್ಲ, ಜಪ ಮಾಡಿ ಅಂತ ಹೇಳಿಲ್ಲ, ಅದೇ ಜಪ ಮಾಡಕ್ಕೆ ಶುರು ಮಾಡಿಸ್ಬಿಟ್ರು ಅವರು. ಸೊ ಪರಮಾತ್ಮ ಭಗವಂತನ ಹೇಗ್ ಬೇಕಾದ್ರೂ ಮಾಡು, ಅವ್ನು ಹೇಳೋದು ಬೇಕಾಗಿಲ್ಲ, ಅವ್ನು ನಮಗೆ ಅವ್ನು ಮಾಡೋ ಚಟುವಟಿಕೆಯಿಂದ ನಮ್ಮ ಬಾಯಲ್ಲಿ ಅವನ ಹರೇ ಕೃಷ್ಣ ಅಂತ ಹೇಳುತ್ತೆ. ಗೌರಹರಿ ಬೊಲೆ ತಾರೆ ಹಸೆ ಸರ್ವನಾರಿ ಏತೈವ ಹೈಲ ತಾನ್ರ ನಾಮ ಗೌರಹರಿ. ಸೊ ಹಾಗೆ ಹೀಗೆ ಅವ್ರ ಬಾಯಲ್ಲಿ ಎಲ್ಲರಿಗೂ ಹರಿ ಹರಿ ಅಂತ ಮಾಡಿಸ್ತಾ ಇದಾರಲ್ವ, ಅದಕ್ಕೆ ಅವ್ರನ್ನ ಏನಂತ ಹೇಳಿದ್ರು, ಈ ಮೋಜನ್ನು ಕಂಡು, ಹೀಗೆ ಮಾಡೋ ಒಂದು ಅದ್ಭುತವಾದ ಒಂದು ಇದನ್ನು ಕಂಡು ಎಲ್ಲ ಮಹಿಳೆಯರು ನಕ್ಕು ಆನಂದಿಸಿದರು. ಯಾರು ಕೂಡ ಹರಿ ಅಂತ ಹೇಳಿದ್ರೆ, ಕೃಷ್ಣ ನಾಮ ಹೇಳಿದ್ರೆ ಸಂತೋಷ ಆಗ್ಬಿಡುತ್ತೆ. ಎಷ್ಟು ದುಃಖದಲ್ಲಿರ್ಬೋದು ನಾವು, ಹರಿ ಕೃಷ್ಣ ಅಂತ ಹೇಳಕ್ ಶುರು ಮಾಡಿದ್ರೆ ಆ ದುಃಖದ ಸಾಗರದಿಂದ ಹೊರಗೆ ಬಂದ್ಬಿಡ್ತಾರೆ. ಸೊ ಹೀಗೆ ಮಹಿಳೆಯರು ಅವ್ರು ಯಾರು ಬರ್ತಾ ಇರೋ ಅವರೆಲ್ಲ ಇದು ಅದ್ಭುತ ಇದನ್ನು ನೋಡಿ ಅವರು ನಕ್ಕು ಆನಂದಿಸಿದರು ಮತ್ತು ಭಗವಂತನನ್ನು ಗೌರಹರಿ ಎಂದು ಕರೆದರು. ಹರಿ ಗೌರ ಅಂದ್ರೆ ಬಂಗಾರ, ಚಿನ್ನದ ಬಣ್ಣ. ಸೊ ಚೈತನ್ಯ ಮಹಾಪ್ರಭು ಶ್ರೀಮತಿ ರಾಧಾರಾಣಿಯ ಬಣ್ಣ, ಕೃಷ್ಣ ಮೇಘಶ್ಯಾಮ, ಆದ್ರೆ ಶ್ರೀಮತಿ ರಾಧಾರಾಣಿ ಸೊ ಆ ಬಣ್ಣ, ಆ ಬಂಗಾರದ ಬಣ್ಣ ಚೈತನ್ಯ ಮಹಾಪ್ರಭು ಅಷ್ಟು ಹೊಳಪು. ಅದಕ್ಕೆ ಅವನು ಗೌರಹರಿ ಅಂತ ಚೈತನ್ಯ ಮಹಾಪ್ರಭು ಹೆಸರಿಟ್ರು. ಅಂದಿನಿಂದ ಗೌರಹರಿ ಅವನ ಮತ್ತೊಂದು ಹೆಸರಾಯ್ತು. ಬಾಲ್ಯ ವಯಸ್ಸೆ ಯಾವತ್ ಹತೆ ಕಡಿದಿಲ್ಲ, ಪೌಗಂಡ ವಯಸ್ಸೆ ಯಾವತ್ ವಿವಾಹ ನ ಕೈಲ. ಅವರ ಬಾಲ್ಯವು ಅವರ ಶಿಕ್ಷಣದ ಆರಂಭವಾದ ಹಟೆ ಕಾದಿ ದಿನಾಂಕದವರೆಗೆ ಇತ್ತು ಮತ್ತು ಅವರ ಬಾಲ್ಯದ ಅಂತ್ಯದಿಂದ ಅವರ ಮದುವೆಯಾಗುವವರೆಗಿನ ಅವರ ವಯಸ್ಸನ್ನು ಪೌಗಂಡ ಎಂದು ಕರೆಯಲಾಗುತ್ತದೆ. ಓಕೆ, ಇಲ್ಲಿ ಹೇಳ್ತಾ ಇರೋದು ಅವರು ಶಿಕ್ಷಣ ಮಾಡಿದ್ದು ಮತ್ತೆ ಜನ್ಮ ಅದೆಲ್ಲ ಬಾಲ್ಯ ಅಂತ ಹೇಳ್ತಾರೆ, ಮತ್ತೆ ಅವರು ಮದುವೆ ಆದ ನಂತರ ಅದು ಪೌಗಂಡ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ 11 ವರ್ಷ ಇರ್ಬೇಕು ಪೌಗಂಡ ಅಂತಂದ್ರೆ. ಕೈಶೋರ್ ಇಲ್ಲ, ಪೌಗಂಡ 7-8 ವರ್ಷ, ಏನಿದೆ 8 ವರ್ಷನ ಅದು, 8ರಿಂದ 10. ಎನಿವೆ ಹಿಂದೆ ಬಹಳ ಚೈಲ್ಡ್ ಮ್ಯಾರೇಜ್ ಬಹಳ ಮುಂಚೆ ಆಗ್ತಾ ಇತ್ತು ಮದುವೆ. ಸೊ ಇನ್ಫ್ಯಾಕ್ಟ್ ಫಸ್ಟ್ ಮದುವೆ ಚೈತನ್ಯ ಮಹಾಪ್ರಭುಗೆ ಲಕ್ಷ್ಮೀ ಪ್ರಿಯಾದೇವಿ, ಸೊ ಅವರ ಎಷ್ಟೋ ಶಕ್ತಿಗಳು. ನೆಕ್ಸ್ಟ್ ವಿಷ್ಣು ಪ್ರಿಯಾದೇವಿ. ಹಾಗೆ ಅವರ ಮದುವೆಯ ನಂತರ ಅವರ ಯೌವನ ಪ್ರಾರಂಭವಾಯಿತು ಮತ್ತು ಅವರ ಯೌವನದಲ್ಲಿ ಅವರು ಎಲ್ಲರೂ ಎಲ್ಲೆಡೆ ಮತ್ತು ಎಲ್ಲೆಡೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂತೆ ಪ್ರೇರೇಪಿಸಿದರು. ಸೊ ನಂತರ ಚೈತನ್ಯ ಮಹಾಪ್ರಭು ಮೊದಲು ವಿದ್ಯಾಲೀಲೆ ಅಂತ ಆಗುತ್ತೆ, ನಂತರ ಅವರು ವಿಶೇಷವಾಗಿ ಅವರು ಯೌವನ ಸಮಯದಲ್ಲಿ ಗೃಹಸ್ಥಾಶ್ರಮದಲ್ಲೇ ಅವರು ಹರೇ ಕೃಷ್ಣ ಸಂಕೀರ್ತನೆ ಶುರು ಮಾಡೋದು. ಸೊ ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಗೆ ಅದು ಕೇಳಿರ್ಬೇಕು, ಚಾಂದ್ ಕಾಜಿ ಅಂತ ಅವ್ರ ಮುಸ್ಲಿಂ ಅಧಿಕಾರಿ ನಿಲ್ಲಿಸ್ಬಿಡ್ತಾರೆ ಈ ಹರೇ ಕೃಷ್ಣ ಸಂಕೀರ್ತನೆ. ಯಾಕಂದ್ರೆ ಇವರು ಸಾವಿರಾರು ಲಕ್ಷಾಂತರ ಜನ ಸೇರಿಸಿ ಮಾಡ್ತಾ ಇರ್ತಾರೆ. ನವದ್ವೀಪ ಅಂದ್ರೆ ಇವತ್ತಿನ ಇದೆಲ್ಲ 500 ವರ್ಷಗಳ ಹಿಂದೆ ಇದು ರಾಜಧಾನಿ. ಒಂದು ಸಮಯಕ್ಕೆ ಬಂಗಾಲ, ಪೂರ್ವ ಬಂಗಾಲ, ಪಶ್ಚಿಮ ಬಂಗಾಲ ಎಲ್ಲ ಸೇರಿದಂತೆ ದೊಡ್ಡ ರಾಜ್ಯದ ರಾಜಧಾನಿ ಇದು. ಸೊ ಅಲ್ಲಿ ಲಕ್ಷ ಜನಸಂಖ್ಯೆ. ಸೊ ಆ ಇದರಲ್ಲಿ ಇವರು ಸೇರಿಸಿ ಸೊ ಡೆಫಿನೆಟ್ಲಿ ಮುಸ್ಲಿಂ ಅಧಿಕಾರಿಗೆ ಈ ರೀತಿ ಸಂಕೀರ್ತನೆ ಮಾಡ್ತಾರೆ ಭಯ ಆಗುತ್ತೆ. ಸೊ ಆ ರೀತಿ ಅವರು ಕ್ರಮ ಕೈಗೊಂಡಿದ್ದು ನಿಲ್ಲಿಸ್ಲಿಕ್ಕೆ. ಸೊ ಚೈತನ್ಯ ಮಹಾಪ್ರಭು ಗೃಹಸ್ಥ ಜೀವನದಲ್ಲೇ ಆ ರೀತಿ ಆರಂಭಿಸಿದ್ರು ಚಳುವಳಿ. ಸೊ ಶಿಲ ಪ್ರಭುಪಾದ ಹೇಳ್ತಾರೆ, ನಾವು ಸ್ವತಂತ್ರ ಚಳುವಳಿ ಕೇಳ್ತೇವೆ, ಗಾಂಧೀಜಿ ಲಕ್ಷ ಜನ ಸೇರಿಸಿದ್ರು ಅಂತ ಕೇಳ್ತೇವೆ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತೆಲ್ಲ. ಸೊ ಪ್ರಭುಪಾದ ಹೇಳ್ತಾರೆ, ಇದು ಚೈತನ್ಯ ಮಹಾಪ್ರಭು 500 ವರ್ಷಗಳಿಂದಲೇ ಶುರು ಮಾಡಿದ್ರು. ಆದ್ರೆ ಚೈತನ್ಯ ಮಹಾಪ್ರಭು ಭೌತಿಕ ಕಾರಣಕ್ಕಾಗಿ ಶುರು ಮಾಡಲಿಲ್ಲ, ಅವರು ಆಧ್ಯಾತ್ಮಿಕ ಕಾರಣಕ್ಕಾಗಿ ಜನರಿಗೆ ಈ ಹರೇ ಕೃಷ್ಣ ಮಂತ್ರವನ್ನು ಕೊಡಲಿಕ್ಕೆ, ಅವರ ಆಧ್ಯಾತ್ಮಿಕ ಬೆಳಕನ್ನು ಬರ್ಲಿಕ್ಕೆ ಅವ್ರು ಮಾಡಿದ್ರು ಕ್ರಮ. ಮತ್ತೆ ಅವರು ಕೂಡ ಅವ್ರಿಗೆ ಪರ್ಮಿಷನ್ ಕೊಟ್ರು. ಚಾಂದ್ ಕಾಜಿ ಕೂಡ ಚೈತನ್ಯ ಮಹಾಪ್ರಭು ಅಷ್ಟು ಜನ ಕರ್ಕೊಂಡು ಹೋದ್ಮೇಲೆ ಅವ್ರನ್ನ ಕನ್ವಿನ್ಸ್ ಮಾಡಿದ್ರು. ಮತ್ತೆ ಅವರು ಕೂಡ ಚೈತನ್ಯ ಮಹಾಪ್ರಭುವಿನ ಸಂಘದಲ್ಲಿ ಸೇರ್ಕೊಂಡ್ರು. ಮುಸ್ಲಿಂ ಅವರು ಕೂಡ ಚೈತನ್ಯ ಮಹಾಪ್ರಭು ಈಗಲೂ ಕೂಡ ಹೇಳ್ತಾರೆ, ನಾವು ಹೋದ್ರೆ ನವದ್ವೀಪ ಚಾಂದ್ ಕಾಜಿ ಸಮಾಧಿಗೆ ಹೋಗಿ ನಾವು ವಂದನೆಗಳನ್ನ ಅರ್ಪಿಸ್ತೇವೆ, ಪ್ರಾರ್ಥನೆಗಳನ್ನ ಅರ್ಪಿಸ್ತೇವೆ. ಅವ್ರು ಭಕ್ತರಾಗ್ಬಿಟ್ರು. ಮತ್ತೆ ಅವ್ರು ಆಜ್ಞೆ ಕೊಟ್ಟಿದ್ದು, ನನ್ನ ಪೀಳಿಗೆಯವರು, ನನ್ನ ವಂಶದಲ್ಲಿ ಯಾರು ಬರ್ತಾರೆ ಅವರು ಇದಕ್ಕೆ ಯಾವಾಗ್ಲೂ ಕೂಡ ಅಡ್ಡಿ ಬರಬಾರ್ದು. ಸೊ ಈಗಲೂ ಕೂಡ ಅವರ ಕೆಲವು ಯಾರಿದ್ದಾರೆ ವಂಶಜರು, ಅವ್ರು ಇವತ್ತು ಕೂಡ ಇದನ್ನು ಪಾಲನೆ ಮಾಡ್ತಾರೆ ನವದ್ವೀಪ. ಅವರ ಪೌಗುಂಡ ಯುಗದಲ್ಲಿ ಅವರು ಗಂಭೀರ ವಿದ್ಯಾರ್ಥಿಯಾದರು ಮತ್ತು ಶಿಷ್ಯರಿಗೂ ಕಲಿಸಿದರು. ಈ ರೀತಿಯಾಗಿ ಅವರು ಎಲ್ಲೆಡೆ ಕೃಷ್ಣನ ಪವಿತ್ರನವನ್ನು ವಿವರಿಸುತ್ತಿದ್ದರು. ಸೊ ಚೈತನ್ಯ ಮಹಾಪ್ರಭು ಅವರು ಕಲಿಯಕ್ಕೆ ಹೋದ್ರು, ಶಾಲೆಯಲ್ಲೇನೋ ಸ್ವಲ್ಪ ಸಮಯ ಮಾತ್ರ ಕಲ್ತದ್ದು. ನಂತರ ಅವರೇ ಶಾಲೆಯನ್ನು ಓಪನ್ ಮಾಡ್ತಾರೆ. ಯಾಕಂದ್ರೆ ಅಷ್ಟು ಪಂಡಿತರಾದ್ರು ಚೈತನ್ಯ ಮಹಾಪ್ರಭು. ಪಂಡಿತರಾಗಿ ಅವರೇ, ಅವ್ರ ವಯಸ್ಸು 10-12 ಅಷ್ಟೇ.
12 ಅದನ್ನ ಅವರೇ ಒಂದು ಪಂಡಿತರಾಗಿ ಅವರೇ ಪಾಠವನ್ನು ಕಲಿಸ್ತಾರೆ ಮಕ್ಕಳು. ಸಂಸ್ಕೃತ ಇದನ್ನು ವ್ಯಾಕರಣವನ್ನು ಅದೆಲ್ಲದರಲ್ಲೂ ಅವರು ಕೃಷ್ಣನ ಇದನ್ನ ವಿವರಣೆ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಇವಾಗ ಹೇಳ್ತಾರೆ ಅದೇ ರೀತಿಯಲ್ಲಿ ಚೈತನ್ಯ ಮಹಾಪ್ರಭು ಇದನ್ನು ಪಾಲನೆ ಮಾಡ್ತಾ ಜೀವ ಗೋಸ್ವಾಮಿ 6 ಗೋಸ್ವಾಮಿಗಳೊಬ್ಬರು, ಅವರು ದೊಡ್ಡ ಪಂಡಿತರು ಸಂಸ್ಕೃತದಲ್ಲಿ. ಅವರು ಹರಿನಾಮಾಮೃತ ವ್ಯಾಕರಣ ಅಂತ ರಚಿಸಿದ್ದಾರೆ. ಈ ವ್ಯಾಕರಣವನ್ನು ಕಲೀಲಿಕ್ಕೆ ಅವರು ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅದ್ರಲ್ಲಿ ಎಲ್ಲ ಕೃಷ್ಣನಾಮವನ್ನು ಉಪಯೋಗಿಸ್ತಾ ಅದು ಕಲಿಯೋದು. ವ್ಯಾಕರಣದ ಛಂದಸ್ಸು ಬೇರೆ ಬೇರೆ ಇದೆ ವ್ಯಾಕರಣದಲ್ಲಿ, ಈ ರೀತಿಯ ಸಂಧಿ, ಈ ರೀತಿಯ ಇದು ಎಲ್ಲದೂ ಉಪಯೋಗಿಸೋದು ಹೇಗೆ ಅನ್ನೋ ಕಲಿಯೋದಕ್ಕೆ ಭಗವಂತ ನಾಮವನ್ನು ಉಪಯೋಗಿಸ್ಕೊಂಡು ಕಲಿಸಿದ್ದಾರೆ. ಸೊ ಇದನ್ನ ಕಲ್ತ್ಕೊಂಡ್ರೆ ನಾವು ಭಕ್ತಿ ಕೂಡ ಬರುತ್ತೆ, ಹಾಗೆ ಕೂಡ ಸಂಸ್ಕೃತ ಭಾಷೆಯಲ್ಲಿ ಕೂಡ ಪಂಡಿತರಲ್ಲ. ಸೊ ಈಗಲೂ ಕೂಡ ಹೇಳ್ತಾರೆ ಬಂಗಾಳದಲ್ಲೆಲ್ಲೋ ಇದನ್ನೇ ಜೀವ ಗೋಸ್ವಾಮಿ ಅವರ ಹರಿನಾಮಾಮೃತ ವ್ಯಾಕರಣ ಅದನ್ನೇ ಉಪಯೋಗಿಸ್ತಾರೆ ಮಕ್ಕಳಿಗೆ ಸಂಸ್ಕೃತ ಭಾಷೆಯನ್ನು ಕಲಿಸ್ಲಿಕ್ಕೆ. ಸೊ ಈಗ ಚೈತನ್ಯ ಮಹಾಪ್ರಭು ವಿದ್ವತ್ ವ್ಯಾಕರಣ ಕಲೀಲಿಕ್ಕೆ, ಭಾಷೆ ಕಲೀಲಿಕ್ಕೂ ಕೂಡ ನೀವು ಭಗವಂತನ ನಾಮ, ಭಗವಂತನ ರೂಪ, ಭಗವಂತನ ಲೀಲೆಗಳನ್ನು ಸ್ಮರಿಸ್ತಾ ಅದನ್ನ ಆನಂದಿಸ್ತಾ ನೀವು ಕಲ್ತ್ಕೊಂಡ್ಬಿಡ್ಬೋದು ಈ ಭಾಷೆ. ಈ ತರ ಚೈತನ್ಯ ಮಹಾಪ್ರಭು ಹೇಳ್ಕೊಡ್ತಾರೆ ವಿದ್ಯಾಲೀಲೆ ಚೈತನ್ಯ ಮಹಾಪ್ರಭು. ಅದು ಏನು ಚೈತನ್ಯ ಮಹಾಪ್ರಭು ದೊಡ್ಡ ವ್ಯಕ್ತಿಯಾಗಿ, ದೊಡ್ಡ ವಯಸ್ಸಾಗಿ ಅಲ್ಲ, ಒಂದು ಬಾಲಕನಾಗೆ ಅವರು ಈ ರೀತಿಯ ಶಾಲೆಯನ್ನು ಪ್ರಾರಂಭಿಸಿ ಅವ್ರ ಶಿಷ್ಯರನ್ನು ಸ್ವೀಕರಿಸಿ ಅವ್ರು ಮಾಡಿದ್ದಾರೆ. ಸೊ ಇದು ಅಸಾಧಾರಣ. ಇದು ಸೊ ಭಗವಂತನ ಚಟುವಟಿಕೆಗಳು ಯಾವಾಗಲೂ ಕೂಡ ಅಸಾಧಾರಣ. ಭಗವಂತನ ಚಟುವಟಿಕೆ ವ್ಯಾಕರಣ ಕೋರ್ಸ್ ಅನ್ನು ಕಲಿಸುವಾಗ ಮತ್ತು ಅದನ್ನು ಟಿಪ್ಪಣಿಗಳಿಂದ ವಿವರಿಸುವಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಶಿಷ್ಯರಿಗೆ ಶ್ರೀಕೃಷ್ಣನ ಮಹಿಮೆಗಳ ಬಗ್ಗೆ ಕಲಿಸುತ್ತಿದ್ದಾರೆ. ಎಲ್ಲಾ ವಿವರಣೆಗಳು ಕೃಷ್ಣನಲ್ಲಿ ಕೊನೆಗೊಂಡವು ಮತ್ತು ಅವರ ಶಿಷ್ಯರು ಅವುಗಳನ್ನು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಒಂದೊಂದ್ಸಲ ಇದೆಲ್ಲ ಅರ್ಥ ಆಗೋದಿಲ್ಲ. ನಾನು ಕೂಡ ಸಂಸ್ಕೃತ ಎಲ್ಲ ಕಲಿಯುವಾಗ ಕಲೀಲಿಲ್ಲ ಸರಿಯಾಗಿ. ಆದ್ರೆ 8ನೇ ಕ್ಲಾಸ್ ಕಲಿಯುವಾಗ ಸ್ವಲ್ಪ ಸುಲಭವಾಗಿತ್ತು, ತುಂಬಾ ಅರ್ಥ ಆಗೋಗಿತ್ತು. ಅದೇ 9ನೇ 10ನೇ ಕ್ಲಾಸಲ್ಲಿ ಬರೋಷ್ಟಿಗೆ ಆ ಕನ್ಫ್ಯೂಷನ್ ಆಗಿ ಇನ್ನೊಂದಾಗಿ ಕಲ್ತದ್ದು ಕೂಡ ಮರ್ತೋಗ್ಬಿಟ್ಟು ಆಮೇಲೆ ಕೇವಲ ಮಾರ್ಕ್ಸ್ ತಗೊಂಡೆ ಅಷ್ಟೇ. ಒಳ್ಳೆ ಮಾರ್ಕ್ಸ್ ಬಂತು 10ನೇ ಕ್ಲಾಸಲ್ಲೋ ಇನ್ನೊಂದರಲ್ಲೋ ಇದರಲ್ಲಿ. 12th ಕ್ಲಾಸಲ್ಲೂ ಕೂಡ ಓದಿದ್ವಿ, ಆದ್ರೆ ಮಾರ್ಕ್ಸ್ ತೆಗಿಲಿಕ್ಕೆ ಓದ್ತಾ ಇದ್ವಿ ಅಷ್ಟೇ. ಅದು ಬಿಟ್ರೆ ಅದು ವ್ಯಾಕರಣ ಅದು ಎಲ್ಲ ಇವಾಗ ಅನಿಸುತ್ತೆ ಅಯ್ಯೋ ಕಲ್ತಿದ್ರೆ ನಾನು ಚೆನ್ನಾಗಿರಲ್ಲ, ಇದು ಮಾಡ್ಬೋದಾಗಿತ್ತು ಅನ್ಸುತ್ತೆ. ಆದ್ರೆ ಇಲ್ಲಿ ಹೇಳ್ತಾ ಇದಾರೆ ಕೃಷ್ಣ ಮಹಿಮೆಗಳ ಮೂಲಕ ಕಲ್ತಿದ್ರು ಸುಲಭವಾಗಿ ಅರ್ಥ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಎಕ್ಸ್ಪರ್ಟ್ ಟೀಚರ್ ಇದ್ರೆ ಅದನ್ನ ಎಂತ ಒಂದು ಶಿಷ್ಯನಿಗೆ, ಒಂದು ಪೆದ್ದ ಶಿಷ್ಯನಿಗೆ ಕೂಡ ಹೇಳ್ಕೊಡೋ ಒಂದು ಶಕ್ತಿ ಇರುತ್ತೆ. ಅದು ಆತರ ಇರುತ್ತೆ ಆತರ. ಸೊ ಚೈತನ್ಯ ಮಹಾಪ್ರಭು ಭಗವಂತನೇ ಅವರಿಗೆ ಆ ಶಿಷ್ಯರಿಗೆ ಕಲ್ಸೋಕೆ ಏನ್ ಕಷ್ಟ ಅವ್ರಿಗೆ. ಅವರು ಆ ಸಂಸ್ಕೃತ ಭಾಷೆಯನ್ನು ಎಲ್ಲದರಲ್ಲೂ ಕೂಡ ವಿದ್ವಾನ್ ಮಾಡ್ತಾ ಇದ್ರು, ಜೊತೆಗೆ ಅವರನ್ನು ದೊಡ್ಡ ಭಕ್ತರನ್ನಾಗಿ ಮಾಡ್ತಾ ಇದ್ರು. ಇಲ್ಲಿ ಪ್ರಭುಪಾದ ಹೇಳ್ತಾರೆ ಶ್ರೀ ಜೀವ ಗೋಸ್ವಾಮಿಯರು ಲಘು ಹರಿ ನಾಮಾಮೃತ ವ್ಯಾಕರಣ ಮತ್ತು ಬೃಹದ್ದಾರಿ ನಾಮಾಮೃತ ವ್ಯಾಕರಣ ಎಂಬ 2 ಭಾಗಗಳಲ್ಲಿ ವ್ಯಾಕರಣವನ್ನು ರಚಿಸಿದ್ದಾರೆ. ಯಾರಾದರೂ ಈ 2 ಗ್ರಂಥಗಳನ್ನು ವ್ಯಾಕರಣದಲ್ಲಿ ಅಧ್ಯಯನ ಮಾಡಿದರೆ ಅವರು ಸಂಸ್ಕೃತ ಭಾಷೆಯ ವ್ಯಾಕರಣ ನಿಯಮಗಳನ್ನು ಕಲಿಯುತ್ತಾರೆ ಮತ್ತು ಅದೇ ಸಮಯದಲ್ಲಿ ಶ್ರೀಕೃಷ್ಣ ಮಹಾನ್ ಭಕ್ತನಾಗುವುದು ಹೇಗೆ ಎಂಬುದನ್ನು ಕಲಿಯುತ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ವಿದ್ಯಾರ್ಥಿಯಾಗಿದ್ದಾಗ ಅವರು ಭೇಟಿಯಾದ ಯಾರನ್ನಾದರೂ ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸುವಂತೆ ಕೇಳಿಕೊಂಡರು. ಈ ರೀತಿಯಾಗಿ ಅವರು ಇಡೀ ನವದ್ವೀಪ ಪಟ್ಟಣವನ್ನು ಹರೇ ಕೃಷ್ಣದ ಜಪದಿಂದ ತುಂಬಿಸಿದರು. ತಮ್ಮ ಯೌವನದ ಜೀವನಕ್ಕೆ ಸ್ವಲ್ಪ ಮೊದಲು ಅವರು ಸಂಕೀರ್ತನ ಚಳವಳಿಯನ್ನು ಪ್ರಾರಂಭಿಸಿದರು. ಹಗಲು ರಾತ್ರಿ ಅವರು ತಮ್ಮ ಭಕ್ತರೊಂದಿಗೆ ಆನಂದ ಪರವಶರಾಗಿ ನೃತ್ಯ ಮಾಡುತ್ತಿದ್ದರು. ಅದು ಹೇಳ್ತಾರೆ ಮೊದಲ ವರ್ಷದಲ್ಲಿ ಅವರು ದೀಕ್ಷೆ ಪಡೆದು ವಾಪಸ್ ಬಂದಲ್ಲಿ ಇದೆಲ್ಲ ಶುರು ಮಾಡಿದವರು. ಮಾಡಿದಾಗ 1 ವರ್ಷ ಅವರು ರಾತ್ರಿ ಸಮಯದಲ್ಲಿ ಶ್ರೀವಾಸ್ ಠಾಕೂರ್, ನಾವು ಅಲ್ಲಿ ಹೋದಾಗ ಶ್ರೀವಾಸ್ ಸಾಂಗರ್ ಚೈತನ್ಯ ಮಹಾಪ್ರಭು ಟೆಂಪಲ್ ನೋಡ್ತೀವಿ, ಅಲ್ಲಿ ಅವರು ರಾತ್ರಿ ಹೊತ್ತು ಸಂಕೀರ್ತನೆ ಮಾಡ್ತಾರೆ. ಸಂಜೆ ಒಂದು 6 ಗಂಟೆ 7 ಗಂಟೆ ಶುರು ಆದ್ರೆ ಇಡೀ ರಾತ್ರಿ. ಸೊ ಅದು ಎಲ್ಲರಿಗೂ ಆ ಎಂಟ್ರಿ ಇಲ್ಲ, ಪ್ರವೇಶ ಇಲ್ಲ. ಆಪ್ತ ಭಕ್ತರು ಯಾರಿದ್ದಾರೆ, ಅದ್ವೈತ ಆಚಾರ್ಯ, ಶ್ರೀ ನಿತ್ಯಾನಂದ ಪ್ರಭು, ಶ್ರೀವಾಸ್ ಠಾಕೂರ್, ಮತ್ತೆ ಇನ್ನ ಈ ಮುರಾರಿ ಗುಪ್ತಾ ಇಲ್ಲ ಯಾರಿದ್ದಾರೆ, ಈ ತರ ಒಂದು 50 100 150 ಇಷ್ಟು ಇವರು ಮಾತ್ರ ಅಲ್ಲಿ ಸೇರಿ ಬೇರೆ ಹೊರಗಿನವ್ರಿಗೆ ಎಂಟ್ರಿ ಇಲ್ಲ. ಹಾಗೆ 1 ವರ್ಷ ಕಾಲ ಆಲ್ಮೋಸ್ಟ್ ಅವರೇ ಅದರ ದಿವ್ಯಾನದನ್ನು ಅನುಭವಿಸಿದ್ದು. ಮತ್ತೆ ಇವರಿಗೆಲ್ಲ ಅವರ ಅನುಯಾಯಿಗಳಿಗೆಲ್ಲ ಆಜ್ಞೆ ಕೊಟ್ಟದ್ದು, ಜಗಾಯಿ ಮದನ ಉದ್ಧರಿಸೋ ಕಥೆ ಎಲ್ಲ ಕೇಳ್ತೀವಿ. ಇದೆಲ್ಲ ಆಮೇಲೆ ಅವರು ಹೋಗಿ ಎಲ್ಲರಿಗೂ ಕೂಡ ಇದು ಪ್ರಚಾರ ಮಾಡಿ, ಮೊದಲಿಗೆ ಭಗವಂತನೇ ಅದನ್ನ ಆಸ್ವಾದಿಸಿದ್ದು ಶ್ರೀವಾಸ್ ಠಾಕೂರ್. ಸೊ ಅಲ್ಲಿ ಉದ್ಘಾಟನೆ ಆಗಿದೆ ಶ್ರೀವಾಸ್ ಠಾಕೂರ್, ಶ್ರೀವಾಸ್ ಸಾಂಗರ್ ಅಂತ ಅಲ್ಲಿಗೆ ಸ್ಟಾರ್ಟ್ ಆಗಿದೆ. ಅಲ್ಲೂ ಬಹಳ ಲೀಲೆಗಳಿದೆ, ಅದ್ಭುತ ಲೀಲೆಗಳಿದೆ. ಭಗವಾನ್ ಚೈತನ್ಯ ಮಹಾಪ್ರಭುಗಳು ನವದ್ವೀಪ ಪ್ರದೇಶದಲ್ಲಿ 24 ವರ್ಷಗಳ ಕಾಲ ವಾಸಿಸುತ್ತಿದ್ದರು ಮತ್ತು ಅವರು ಪ್ರತಿಯೊಬ್ಬ ವ್ಯಕ್ತಿಯನ್ನು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂತೆ ಪ್ರೇರೇಪಿಸಿದರು ಮತ್ತು ಹೀಗೆ ಕೃಷ್ಣ ಪ್ರೇಮದಲ್ಲಿ ವಿಲೀನರಾದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಉಳಿದ 24 ವರ್ಷಗಳ ಕಾಲ ಸನ್ಯಾಸ ಜೀವನ ಸ್ವೀಕರಿಸಿದ ನಂತರ ತಮ್ಮ ಭಕ್ತರೊಂದಿಗೆ ಜಗನ್ನಾಥಪುರಿ ಉಳಿದರು. ಸೊ ಆಕ್ಚುಲಿ ಅವ್ರು ಏನ್ ಮಾಡ್ತಾರೆ, ಈ ಅಧ್ಯಾಯದಲ್ಲಿ ಮೊದಲಿಗೆ ಸಂಪೂರ್ಣ ಭಗವಂತನ ಚರಿತ್ರೆಯನ್ನು ಬ್ರೀಫ್ ಆಗಿ ವಿವರಿಸ್ತಾ ಇದ್ದಾರೆ, ಮತ್ತೆ ಇದ್ರ ಸ್ಪೆಸಿಫಿಕ್ ಯಾವುದು ಅವರು ಹುಟ್ಟಿದ ಜನನ ಸಮಯದನ್ನು ವಿವರಿಸ್ತಾ ಇದ್ದಾರೆ. ಸೊ ಅಲ್ಲಿಗೆ ಜಂಪ್ ಮಾಡ್ತೀನಿ ಅನ್ಕೊಳ್ತೇನೆ ಈಗ.
26 ಇಲ್ಲಿಗೆ ಹೋಗೋಣ. ಇದು ಹೋಗ್ಬೇಕು 36. ಓದ್ಬೇಡ, ಇದು ಚೆನ್ನಾಗಿದೆ. ಅಧ್ಯಾಯ ಓದ್ದಾಗ ಆಗುತ್ತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಸ್ವೀಕರಿಸಿದ ನಂತರ ಪ್ರಯಾಣಗಳಲ್ಲಿ ಮಾಡಿದ ಚಟುವಟಿಕೆಗಳು ಅವರ ಪ್ರಮುಖ ಲೀಲೆಗಳಾಗಿವೆ. ಅವರ ಉಳಿದ 18 ವರ್ಷಗಳು ಚಟುವಟಿಕೆಗಳನ್ನು ಅಂತ್ಯಲೀಲೆ ಅಥವಾ ಅವರ ಲೀಲೆಗಳ ಅಂತಿಮ ಭಾಗ ಎಂದು ಕರೆಯಲಾಗುತ್ತದೆ. ಆಗಲೇ ನಾವು ಓದಿದ್ದು. 18 ವರ್ಷಗಳಲ್ಲಿ 6 ವರ್ಷಗಳ ಕಾಲ ಅವರು ನಿರಂತರವಾಗಿ ಜಗನ್ನಾಥಪುರಿಯಲ್ಲಿ ವಾಸಿಸುತ್ತಿದ್ದರು. ನಿಯಮಿತವಾಗಿ ಕೀರ್ತನೆಗಳನ್ನು ಮಾಡುತ್ತಿದ್ದರು. ಎಲ್ಲಾ ಭಕ್ತರು ಜಪ ಮತ್ತು ನೃತ್ಯದ ಮೂಲಕ ಕೃಷ್ಣನನ್ನು ಪ್ರೀತಿಸುವಂತೆ ಪ್ರೇರೇಪಿಸುತ್ತಿದ್ದರು. ಉಳಿದ 12 ವರ್ಷಗಳ ಕಾಲ ಅವರು ಜಗನ್ನಾಥಪುರಿಯಲ್ಲೇ ಇದ್ದರು. ಕೃಷ್ಣ ಪ್ರೀತಿಯ ಅಲೌಕಿಕ ಸೌಮ್ಯ ಆನಂದವನ್ನು ಸ್ವತಃ ಸವಿಯುವ ಮೂಲಕ ಎಲ್ಲರಿಗೂ ಹೇಗೆ ಸವಿಯಬೇಕೆಂದು ಕಲಿಸಿದರು. ಹಗಲಿರುಳು ಶ್ರೀ ಚೈತನ್ಯ ಮಹಾಪ್ರಭುಗಳು ಕೃಷ್ಣನಿಂದ ಬೇರ್ಪಟ್ಟಂತೆ ಭಾವಿಸಿದರು. ವಿರಹ, ವಿಪ್ರಲಂಬ ಭಾವ. ಈ ಬೇರ್ಪಡುವಿಕೆಯು ಲಕ್ಷಣಗಳನ್ನು ವ್ಯಕ್ತಪಡಿಸುತ್ತಾ ಅವರು ಹುಚ್ಚನಂತೆ ತುಂಬಾ ಅಸಂಬಚಿತವಾಗಿ ಅಳುತ್ತಿದ್ದರು ಮತ್ತು ಮಾತನಾಡುತ್ತಿದ್ದರು. ಸೊ ಹೇಗೆ ಶ್ರೀಮತಿ ರಾಧಾರಾಣಿ ಕೃಷ್ಣ ಮಥುರೆಗೆ ಹೋದ್ಮೇಲೆ ಮತ್ತೆ ವಾಪಸ್ ಬರಲಿಲ್ಲ ವೃಂದಾವನಕ್ಕೆ. ಸೊ ರಾಧಾರಾಣಿ ಮತ್ತು ಗೋಪಿಕೆಯರು ಆ ವಿರಹ ಭಾವದಲ್ಲಿ ಅವರು ಕೃಷ್ಣನ ಭಕ್ತಿಯಲ್ಲಿ ತೊಡಗಿದ್ದಾರೆ, ಕೃಷ್ಣನ ಭಾವನೆಯಲ್ಲಿ ತುಂಬಿದರು. ಸೊ ಹಾಗೆ ಅದೇ ಇದನ್ನು ಆಸ್ವಾದಿಸೋಕೆ ಕೃಷ್ಣನು ಅವತರಿಸಿದ ಚೈತನ್ಯ ಮಹಾಪ್ರಭುವಾಗಿ. ಹಾಗೆ ಅವರು ಅಂತ್ಯಲೀಲೆಯಲ್ಲಿ ವಿಶೇಷವಾಗಿ ಈ ತರ ಇದನ್ನು ಭಾವವನ್ನು ವ್ಯಕ್ತಪಡಿಸ್ತಾರೆ. ಶ್ರೀಮತಿ ರಾಧಾರಾಣಿ ಉದ್ಧವವನ್ನು ಭೇಟಿಯಾದಾಗ ಅಸಮಂಜಸವಾಗಿ ಮಾತನಾಡಿದಂತೆಯೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಸಹ ಶ್ರೀಮತಿ ರಾಧಾರಾಣಿಯ ಮನಸ್ಥಿತಿಯಲ್ಲಿ ಹಗಲು ರಾತ್ರಿ 2 ಬಾರಿ ಆನಂದಮಯ ಮಾತುಗಳನ್ನು ಆನಂದಿಸಿದರು. ಭಗವಂತನು ವಿದ್ಯಾಪತಿ, ಜಯದೇವ ಮತ್ತು ಚಂಡೀದಾಸರ ಪುಸ್ತಕಗಳನ್ನು ಓದುತ್ತಿದ್ದರು. ಶ್ರೀ ರಮಾನಂದರಾಯ ಮತ್ತು ಸ್ವರೂಪ ದಾಮೋದರ ಗೋಸ್ವಾಮಿಯಂತಹ ತನ್ನ ಆಪ್ತ ಸಹಚರರೊಂದಿಗೆ ಅವರ ಹಾಡುಗಳನ್ನು ಆನಂದಿಸುತ್ತಿದ್ದರು. ಅವರ ಅಂತ್ಯಲೀಲೆಯಲ್ಲಿ ವಿರಹ ಭಾವ, ರಾಧಾರಾಣಿ ಅನುಭವಿಸಿದ ವಿರಹ ಭಾವವನ್ನು ಚೈತನ್ಯ ಮಹಾಪ್ರಭು ಸ್ವತಃ ಅನುಭವಿಸಿದರು. ಕೃಷ್ಣನಿಂದ ಬೇರ್ಪಟ್ಟು ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಎಲ್ಲಾ ಆನಂದಮಯ ಚಟುವಟಿಕೆಗಳನ್ನು ಆನಂದಿಸಿದರು ಮತ್ತು ಹೀಗೆ ತಮ್ಮ ಸ್ವಂತ ಆಸೆಗಳನ್ನು ಪೂರೈಸಿಕೊಂಡರು, ಅವರ ಇಚ್ಛೆಗಳನ್ನು ಪೂರೈಸಿಕೊಂಡರು. ಭಗವಾನ್ ಚೈತನ್ಯ ಮಹಾಪ್ರಭುಗಳ ಲೀಲೆಗಳು ಅಪರಿಮಿತವಾಗಿವೆ. ಒಂದು ಸಣ್ಣ ಜೀವಿಯು ಆ ದಿವ್ಯ ಲೀಲೆಗಳ ಬಗ್ಗೆ ಎಷ್ಟು ವಿವರಿಸಬಹುದು? ಓಕೆ, ಸೊ ಹೇಳ್ತಾರೆ, ಇದು ಶ್ರೀರಾಮಚಂದ್ರದು ಹಾಗೆ ನಮಗನ್ಸುತ್ತೆ ರಾಮಾಯಣ ಕೇಳಿದಾಗ ತುಂಬಾ ಟ್ರಾಜಿಡಿ ತರ ಅನ್ಸುತ್ತೆ. ಒಂದ್ ರೀತಿ ಏನಪ್ಪ, ಸೀತಾದೇವಿಯರ ಚೈತನ್ಯಕ್ಕೆ ರಾಮ ಬಿಟ್ಬಿಟ್ರು, ಅವರು ಹೋಗಿ ಮತ್ತೆ ಆ ಭೂಮಿಯಲ್ಲಿ ಇದಾದ್ರು ಅದೆಲ್ಲ ಅನ್ಸುತ್ತೆ ಫಸ್ಟ್ ಕೇಳಿದ. ಆದ್ರೆ ಇಲ್ಲ, ಹೇಳ್ತಾರೆ ಅದು ವಿರಹ ಭಾವ. ಶ್ರೀರಾಮಚಂದ್ರ ಮತ್ತೆ ಸೀತಾದೇವಿ ಕೂಡ ವಿರಹ ಭಾವನ ಅನುಭವಿಸಿದ್ರು. ಸೀತಾದೇವಿ ಮತ್ತೆ ರಾಮ ಯಾವಾಗ್ಲೂ ಅವ್ರನ್ನ ಬೇರ್ಪಡಿಸಕ್ ಆಗೋದಿಲ್ಲ, ಲಕ್ಷ್ಮೀನಾರಾಯಣನ ಬೇರ್ಪಡಿಸಕ್ ಆಗೋದಿಲ್ಲ. ನಮಗೆ ಭೌತಿಕವಾಗಿ ಅವರು ದೂರ ಆದಾಗ ಕಾಣಿಸುತ್ತೆ. ಆದ್ರೆ ಅದರಲ್ಲಿ ಹೇಳ್ತಾರೆ, ಆ ಬೇರ್ಪಡೆಯಲ್ಲಿ ಇನ್ನ ಹೆಚ್ಚು ಆನಂದವನ್ನು ಅವ್ರು ಅನುಭವಿಸ್ತಾರೆ. ಮತ್ತೆ ಭಗವಂತನ ಇದ್ದಾನೆ, ಅವನ ನೆನಪಿನಲ್ಲಿ, ಅವನ ಸ್ಮರಣೆಯಲ್ಲಿ ಇದ್ದಾನೆ, ಅದು ಇನ್ನ ಆನಂದ ಅಂತ. ಸೊ ಹಾಗೆ ಸೀತಾರಾಮ ಹೇಗೆ ಅವರು ಅನುಭವಿಸಿದ್ರು, ಅದೇ ರೀತಿ ಇಲ್ಲಿ ರಾಧಾರಾಣಿ ಅನುಭವಿಸಿದ್ರು. ಚೈತ್ರ ಕೃಷ್ಣ ಇದಕ್ಕೆ ಮಥುರೆಗೆ ಹೋದ್ಮೇಲೆ ಆ ವಿರಹಭಾವನ್ ಎಲ್ಲ ರಾಧಾರಾಣಿ ಗೋಪಿಕೆ. ಸೊ ಅಲ್ಲಿ ನೋಡಿ, ನಾವು ಇದರ ತರ ಬೇರ್ಪಡೆದ್ಬಿಟ್ಟು ಇದು ನಿರಂತರವಾಗಿ ಆಗೋಯ್ತಿನ ಆ ತರ. ಅವ್ರು ಯಾವಾಗಲೂ ಇದು ತಾತ್ಕಾಲಿಕವಾಗಿ ಅದು ಭಗವಂತ ಮಾಡುವ ಒಂದು ಲೀಲೆ, ಅವನ ಯೋಗಮಾಯ ಮಾಡುವ ಲೀಲೆ. ಈಗ ನಮಗೆ ಅದ್ರ ಅನುಭವ ಇಲ್ಲ ಅದರದ್ದು, ಹಾಗೆ ನಮ್ಗೆ ತಿಳಿಯೋದಿಲ್ಲ. ನಮ್ಗೆ ಆದ್ರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಬಹುದು. ಈ ಸಪರೇಷನ್ ಆದ್ರೆ ಮತ್ತೆ ಮೀಟಿಂಗ್ ಆದಾಗ ಅದು ಇನ್ನ ಇವಾಗ ಯಾವಾಗ್ಲೂ ಜೊತೆಗೆ ಇದ್ರೆ ನಾವೇನ್ ಮಾಡ್ತೇವೆ, ಫೆಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಪ್ಟ್. ಓ ಇವರಿದ್ದಾರೆ, ಇವರಿಲ್ಲೇ, ಆ ದೊಡ್ಡ ವ್ಯಕ್ತಿ ಇರ್ಬೋದು, ನಾವು ಅವ್ರನ್ನ ಅಷ್ಟು ಇದು ಲೆಕ್ಕಿಸೋದಿಲ್ಲ. ಆದ್ರೆ ಆ ವ್ಯಕ್ತಿ ನಮಗೆ ದೂರ ಆಗ್ಬಿಟ್ರೆ, ಅಯ್ಯೋ ದೂರ ಆಗ್ಬಿಟ್ಟು ಮತ್ತೆ ಯಾವಾಗ ಅವ್ರು ನಮಗೆ ನಮ್ಮ ಜೊತೆ ಸಂಪರ್ಕ ಹೋಗುತ್ತೆ ಅಂತ ಅವ್ರ ಮೇಲೆ ನಮ್ಗೆ ಇನ್ನ ಹೆಚ್ಚು ಬಾಂಧವ್ಯ ಆಗುತ್ತೆ. ಸೊ ಹಾಗೆ ಭಗವಂತನು ಈ ರೀತಿ ಅವನ ವಿರಹ ಭಾವನ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಹೀಗೆ ಚೈತನ್ಯ ಮಹಾಪ್ರಭುಗಳು ಇದನ್ನ ಆಸ್ವಾದಿಸಿದ್ರು ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಇಲ್ಲಿ ಹೇಳ್ತಾರೆ, ಭಗವಾನ್ ಚೈತನ್ಯ ಮಹಾಪ್ರಭುಗಳ ಲೀಲೆಗಳು ಅಪರಿಮಿತವಾಗಿವೆ. ಒಂದು ಸಣ್ಣ ಜೀವಿಯು ಆ ದಿವ್ಯ ಲೀಲೆಗಳ ಬಗ್ಗೆ ಎಷ್ಟು ವಿವರಿಸಬಹುದು? ಯಾಕಂದ್ರೆ ಕೃಷ್ಣದಾಸ್ ಕವಿರಾಜರು ಹೇಳ್ತಾರೆ, ನಾನೊಬ್ಬ ಸಣ್ಣ ಜೀವಿ, ನಾನು ಎಷ್ಟು ವಿವರಿಸಬಹುದಾಗಿದೆ. ಶೇಷನಾಗ ಅನಂತರು ಸ್ವತಃ ಶ್ರೀ ಚೈತನ್ಯ ಲೀಲೆಗಳನ್ನು ಸೂತ್ರಗಳನ್ನಾಗಿ ಮಾಡಿದರೆ ಅವರ 1000 ಬಾಯಿಗಳಿದ್ದರೂ ಸಹ ಅವರು ಅವುಗಳ ಮಿತಿಯನ್ನು ಕಂಡುಕೊಳ್ಳುವ ಸಾಧ್ಯತೆ ಇಲ್ಲ. ಸೊ ಶೇಷನಾಗ, ಅನಂತ ಶೇಷ, ಅವರ 1000 ಬಾಯಿಗಳು, ಅದರಲ್ಲಿ ಅವರು ಸತತವಾಗಿ ಚೈತನ್ಯ ಮಹಾಪ್ರಭು ಕೃಷ್ಣನ ಲೀಲೆ, ಚೈತನ್ಯ ಮಹಾಪ್ರಭು ಲೀಲೆಯನ್ನು ಅವರು ವಿವರಿಸಿದ್ರು ಕೂಡ ಅದು ಮುಗಿಸಕ್ಕೆ ಅನಂತ ಕಾಲಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಿರುವಾಗ ನಾನು ಏನ್ ವಿವರಿಸ್ತೇನೆ? ಶ್ರೀ ಸ್ವರೂಪ ದಾಮೋದರ ಮತ್ತು ಮುರಾರಿ ಗುಪ್ತರಂತಹ ಭಕ್ತರು ಉದ್ದೇಶಪೂರ್ವಕವಾಗಿ ಪರಿಶೀಲಿಸಿದ ನಂತರ ಶ್ರೀ ಚೈತನ್ಯರ ಎಲ್ಲಾ ಪ್ರಮುಖ ಲೀಲೆಗಳನ್ನು ಟಿಪ್ಪಣಿಗಳ ರೂಪದಲ್ಲಿ ದಾಖಲಿಸಿದ್ದಾರೆ. ಶ್ರೀ ಸ್ವರೂಪ ದಾಮೋದರ ಮತ್ತು ಮುರಾರಿ ಗುಪ್ತರು ಬರೆದ ಟಿಪ್ಪಣಿಗಳು ಈ ಪುಸ್ತಕದ ಆಧಾರವಾಗಿದೆ.
ಆ ಟಿಪ್ಪಣಿಗಳನ್ನು ಅನುಸರಿಸಿ ನಾನು ಭಗವಂತನ ಎಲ್ಲಾ ಲೀಲೆಗಳ ಬಗ್ಗೆ ಬರೆಯುತ್ತೇನೆ. ಟಿಪ್ಪಣಿಗಳನ್ನು ಬೃಂದಾವನ ದಾಸ ಠಾಕೂರರು ವಿಸ್ತಾರವಾಗಿ ವಿವರಿಸಿದ್ದಾರೆ. ಸೊ ಚೈತನ್ಯ ಮಹಾಪ್ರಭು ಲೀಲೆಯನ್ನು ಚೈತನ್ಯ ಭಾಗವತದ ರೂಪದಲ್ಲಿ ಮೊದಲಿಗೆ ಬೃಂದಾವನ ದಾಸ ಠಾಕೂರರು ರಚಿಸಿದ್ದಾರೆ. ಸೊ ಇವರು ಹೇಳ್ತಾ ಇದ್ದಾರೆ, ನಾನು ಮೊದಲು ಅವರಿಗೆ ನನ್ನ ನಮನಗಳನ್ನು ಅರ್ಪಣೆ ಮಾಡ್ತೇನೆ. ಇವರು ನಂತರ ರಚಿಸಿದ್ದು. ಹಾಗಾಗಿ ಅವರಿಗೆ ಈ ಪೂರ್ವಾಚಾರ್ಯರು, ಸೊ ಅವರಿಗೆ ಅವರು ನಮನಗಳನ್ನು ಅರ್ಪಿಸುತ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳ ಅಧಿಕೃತ ಲೇಖಕರಾದ ಶ್ರೀಲ ವೃಂದಾವನದಾಸ ಠಾಕೂರರು ಶ್ರೀಲ ವ್ಯಾಸದೇವರಷ್ಟೇ ಇವರು ಗಣ್ಯರು. ಅವರು ಲೀಲೆಗಳನ್ನು ಹೆಚ್ಚು ಹೆಚ್ಚು ಮಧುರವಾಗಿಸುವ ರೀತಿಯಲ್ಲಿ ವಿವರಿಸಿದ್ದಾರೆ. ಸೊ ಹೇಳ್ತಾರೆ, ಈಗ ಕೃಷ್ಣನ ಲೀಲೆಯನ್ನು ವ್ಯಾಸದೇವರು ಭಾಗವತದಲ್ಲಿ ರಚಿಸ್ತಾರೆ. ಹಾಗೆ ಚೈತನ್ಯ ಮಹಾಪ್ರಭು ಲೀಲೆಯಲ್ಲಿ ಆ ವ್ಯಾಸದೇವರು ಗ್ರಂಥಕರ್ತರು ಅಂದ್ರೆ ವೃಂದಾವನ ದಾಸ್ ಠಾಕೂರರು ಅಂತ ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ದಿವ್ಯ ಲೀಲೆಗಳನ್ನು ಶ್ರೀಲ ವೃಂದಾವನ ದಾಸ್ ಠಾಕೂರರು ನಿಜವಾಗಿಯೂ ಆನಂದಿಸಿದ್ದಾರೆ. ನಾನು ಅವರ ಬಿಟ್ಟ ಆಹಾರದ ಅವಶೇಷಗಳನ್ನು ಅಗಿಯಲು ಪ್ರಯತ್ನಿಸುತ್ತಿದ್ದೇನೆ. ಹೇಳ್ತಾರೆ, ಭಗವಂತ ಪ್ರಸಾದ ಬಂತು, ನಾವು ತಿಂದ್ಬಿಟ್ಟು ಸ್ವಲ್ಪ ಬಿಟ್ಬಿಟ್ರೆ ಅದನ್ನ ಯಾರೋ ಇನ್ನೊಬ್ರು ತಿಂದ್ರೆ ಹೇಳ್ತಾರೆ. ಆ ರೀತಿಯಲ್ಲಿ ನಾವು ಚೈತನ್ಯ ಮಹಾಪ್ರಭು ಇದು ವೃಂದಾವನ ದಾಸ್ ಠಾಕೂರ್ ಆಗಲೇ ವಿವರಿಸ್ಬಿಟ್ಟಿದ್ದಾರೆ ಚೈತನ್ಯ ಭಾಗವತದಲ್ಲಿ. ಅವರು ಎಲ್ಲ ತಿಂದು ಅವರು ಸ್ವಲ್ಪ ಅವಶೇಷ ಬಿಟ್ಟಿದ್ದಾರೆ. ಅದನ್ನು ನಾನು ಈ ಚೈತನ್ಯ ಚರಿತ್ರದ ಮೂಲಕ ಸವಿತಿದ್ದೇನೆ. ನಾನು ದೊಡ್ಡದಾಗಿ ತುಂಬಾ ಬರೀತಾ ಇದ್ದೇನೆ, ದೊಡ್ಡ ಗ್ರಂಥಕರ್ತ, ದೊಡ್ಡ ಲೇಖನಕರ್ತ, ದೊಡ್ಡ ನಾನು ವಿದ್ವಾಂಸ ಅಂತ ಹೇಳ್ತಾ ಇಲ್ಲ. ಆಗಲೇ ಅವ್ರು ಬರೆದ್ಬಿಟ್ಟಿದ್ದಾರೆ, ಅವ್ರು ಚೆನ್ನಾಗಿ ವಿವರಿಸಿದ್ದಾರೆ. ಅವ್ರೇನೋ ಅಲ್ಲಿ ಇಲ್ಲಿ ಬಿಟ್ಟದ್ದೋ ಇಲ್ಲ, ಅವರು ಸ್ವಲ್ಪ ಅದನ್ನು ನಾನು ತಗೊಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯ. ತನ್ನ ಪುಸ್ತಕವು ತುಂಬಾ ದೊಡ್ಡದಾಗಬಹುದೆಂಬ ಭಯದಿಂದ ಅವರು ಕೆಲವು ಸ್ಥಳಗಳನ್ನು ಸ್ಪಷ್ಟ ವಿವರಣೆಗಳಿಲ್ಲದೆ ಬಿಟ್ಟರು. ಅದು ಕೂಡ ವಿವರಿಸ್ತಾ ಇದ್ದಾರೆ. ಯಾಕೆ ವೃಂದಾವನ ದಾಸ್ ಠಾಕೂರ್ ಸ್ವಲ್ಪ ಬಿಟ್ರು ಅಂದ್ರೆ ತುಂಬಾ ದೊಡ್ಡದಾಗ್ಬಿಡುತ್ತೆ. ಎಷ್ಟು ಅಂತ ಬರೆಯೋದು, ವಿವರಿಸ್ತಾ ಇದ್ರೆ ಅದು ಕಂಟಿನ್ಯೂ ಆಗ್ತೀವಿ. ಕ್ಲಾಸು ಟೈಮ್ ಆಯ್ತು, 9 ಗಂಟೆ ನಿಲ್ಲಿಸ್ಬೇಕು, ನಾವು ಎಷ್ಟು ಅಂತ ಹೇಳ್ಕೊಂಡು ಹೋಗಕ್ಕಾಗುತ್ತೆ. ಸೊ ಹಾಗೆ ಅವ್ರು ಹೇಳ್ತಾರೆ, ವೃಂದಾವನ ದಾಸ್ ಠಾಕೂರ್ ಹೇಳ್ಬೋದು ಎಷ್ಟು ಬೇಕಾದ್ರು, ಆದರೆ ಅವರು ದೊಡ್ಡದಾಗಿನ ಬಿಟ್ಬಿಟ್ರು. ಆ ಬಿಟ್ಟಿದ್ದನ್ನು ನಾನು ವಿವರಿಸ್ತೇನೆ ಅಂತ ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ದಿವ್ಯ ಲೀಲೆಗಳನ್ನು ಶ್ರೀಲ ವೃಂದಾವನ ದಾಸ್ ಠಾಕೂರ್ ನಿಜವಾಗಿಯೂ ಆನಂದಿಸಿದ್ದಾರೆ. ನಾನು ಅವರು ಬಿಟ್ಟ 6 ವರ್ಷಗಳನ್ನು ಅಗಿಯಲು ಪ್ರಯತ್ನಿಸುತ್ತಿದ್ದೇನೆ. ಶ್ರೀ ಚೈತನ್ಯರು ನನ್ನ ಪ್ರಿಯ ಭಕ್ತರೇ, ಶ್ರೀ ಚೈತನ್ಯರ ಪ್ರಿಯ ಭಕ್ತರೇ, ಈಗ ನಾನು ಆದಿಲೀಲೆಯ ಸಾರಾಂಶವನ್ನು ಬರೆಯುತ್ತೇನೆ. ಈ ಲೀಲೆಗಳನ್ನು ಪೂರ್ಣವಾಗಿ ವಿವರಿಸಲು ಸಾಧ್ಯವಿಲ್ಲದ ಕಾರಣ ಅವುಗಳನ್ನು ಸಂಕ್ಷಿಪ್ತವಾಗಿ ಬರೆಯುತ್ತೇನೆ. ತನ್ನ ಮನಸ್ಸಿನೊಳಗಿನ ಒಂದು ನಿರ್ದಿಷ್ಟ ಬಯಕೆಯನ್ನು ಪೂರೈಸಲು ಶ್ರೀಕೃಷ್ಣ ವ್ರಜೇಂದ್ರ ಕುಮಾರ ಚಿಂತನೆಯ ನಂತರ, ಒಂದು ಸರಿಯಾದ ಚಿಂತನೆಯ ನಂತರ ಈ ಗ್ರಹಕ್ಕೆ ಅವತರಿಸಲು ನಿರ್ಧರಿಸಿದ. ಆದ್ದರಿಂದ ಶ್ರೀಕೃಷ್ಣನು ಮೊದಲು ತನ್ನ ಶ್ರೇಷ್ಠ ಕುಟುಂಬವನ್ನು ಭೂಮಿಗೆ ಇಳಿಯಲು ಅನುಮತಿಸಿದರು. ಸೊ ಮೊದಲು ಭಗವಂತನ ಕೃಷ್ಣ ಅವತರಿಸುವ ಮುಂಚೆ ನಂದ ಮಹಾರಾಜರು ಹುಟ್ಟಿ ಬಂದರು, ಯಶೋಧ ಹುಟ್ಟಿ ಬಂದರು, ವಸುದೇವ ಹುಟ್ಟಿದ್ರು, ದೇವಕಿ, ಇದೆಲ್ಲ ಭಕ್ತರು. ಅಲ್ಲಿ ಕುಟುಂಬ ಯದುವಂಶದಲ್ಲಿ ಬರೋರೆಲ್ಲ ಕೂಡ ದೊಡ್ಡ ಭಕ್ತರು. ಅವರು ಮೊದಲು ಹುಟ್ಟುತ್ತಾರೆ, ಮತ್ತೆ ಕೃಷ್ಣ ಹುಟ್ಟೋದು. ರಾಮಚಂದ್ರ ಹುಟ್ಟ ಮುಂಚೆ ದಶರಥ ಮಹಾರಾಜ ಎಲ್ಲರೂ ಅವರೆಲ್ಲ ಅವರ ನಿತ್ಯ ಭಕ್ತರು, ಅವ್ರು ಹುಟ್ಟಿ ಬರ್ತಾರೆ. ಅದೇ ರೀತಿ ಚೈತನ್ಯ ಮಹಾಪ್ರಭು ಹುಟ್ಟ ಮುಂಚೆ ಅವರ ಹಿರಿಯರಾಗಿ ಇವರೆಲ್ಲ ಹುಟ್ಟಿ ಬಂದರು. ನಿತ್ಯಾನಂದ ಪ್ರಭುಗಳು, ಅದ್ವೈತ ಆಚಾರ್ಯರು, ಜಗನ್ನಾಥ ಮಿಶ್ರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಾನ್ ಕೃಷ್ಣನು ಭಗವಾನ್ ಚೈತನ್ಯ ಆಗಿ ಕಾಣಿಸಿಕೊಳ್ಳುವ ಮೊದಲು ಆ ಭಕ್ತರನ್ನು ತನ್ನ ಮುಂದಿಡಲು ವಿನಂತಿಸಿದರು. ಶ್ರೀ ಶಚೀದೇವಿ, ಜಗನ್ನಾಥ ಮಿಶ್ರ, ಮಾಧವೇಂದ್ರ ಪುರಿ, ಕೇಶವ ಭಾರತಿ, ಇನ್ನೊಬ್ಬರು ಯಾರಿದು, ಕೇಶವ ಭಾರತಿ, ಪರಮಾನಂದ ಆಚಾರ್ಯರೆಲ್ಲ ಇದ್ದಾರೆ, ಶ್ರೀವಾಸ ಪಂಡಿತ, ಆಚಾರ್ಯ ರತ್ನ, ವಿದ್ಯಾನಿಧಿ, ಠಾಕೂರ್ ಹರಿದಾಸ. ಸೊ ಇವರೆಲ್ಲ ಮೊದಲು ಚೈತನ್ಯ ಮಹಾಪ್ರಭು ಹಿರಿಯರಾಗಿ ಇವರು ಜನ್ಮ ತಾಳಿದ್ರು. ಶ್ರೀಹಟ್ಟ ಜಿಲ್ಲೆಯ ನಿವಾಸಿ ಶ್ರೀ ಉಪೇಂದ್ರ ಮಿಶ್ರಾ ಕೂಡ ಇದ್ದರು. ಅವರು ಭಗವಾನ್ ವಿಷ್ಣುವಿನ ಮಹಾನ್ ಭಕ್ತ, ವಿದ್ವಾಂಸ, ಶ್ರೀಮಂತ ಮತ್ತು ಎಲ್ಲ ಒಳ್ಳೆಯ ಗುಣಗಳ ಸಂಗ್ರಹಕಾರರಾಗಿದ್ದರು. ಇವರ ಅಜ್ಜ ಯಾರು, ಉಪೇಂದ್ರ ಮಿಶ್ರಾ. ಉಪೇಂದ್ರ ಮಿಶ್ರನಿಗೆ 7 ಗಂಡು ಮಕ್ಕಳಿದ್ದರು. ಅವರೆಲ್ಲರೂ ಸಂತರು ಮತ್ತು ಅತ್ಯಂತ ಪ್ರಭಾವಶಾಲಿಗಳಾಗಿದ್ದರು. ಕಂಸಾರಿ, ಪರಮಾನಂದ, ಪದ್ಮನಾಭ, ಸರ್ವೇಶ್ವರ, ಜಗನ್ನಾಥ, ಜನಾರ್ದನ ಮತ್ತು ತ್ರೈಲೋಕ್ಯನಾಥ. 5ನೇ ಮಗನಾದ ಜಗನ್ನಾಥ ಮಿಶ್ರ ನದಿಯ ನವದ್ವೀಪಕ್ಕೆ ಅವರು ಬಂದು ಗಂಗಾ ನದಿಯ ದಡದಲ್ಲಿ ವಾಸಿಸಲು ನಿರ್ಧರಿಸಿದರು. ಶ್ರೀಹಟ್ಟದಿಂದ ಇದಕ್ಕೆ ನವದ್ವೀಪ ಧಾಮಕ್ಕೆ ಬಂದರು. ಜಗನ್ನಾಥ ಮಿಶ್ರರು ಪುರಂದರ ಎಂದು ಕರೆಸರಿಸಲಾಯಿತು. ಇನ್ನೊಂದು ಹೆಸರು ಅವರು ಪುರಂದರ ಮಿಶ್ರ. ನಂದ ಮಹಾರಾಜ ಮತ್ತು ವಸುದೇವರಂತೆಯೇ ಅವರು ಎಲ್ಲಾ ಒಳ್ಳೆಯ ಗುಣಗಳ ಸಾಗರವಾಗಿದ್ದರು. ಅವರ ಅವತಾರವೆಂದರು. ಅವರ ಪತ್ನಿ ಶ್ರೀಮತಿ ಶಚಿದೇವಿ ತಮ್ಮ ಪತಿಗೆ ಅತ್ಯಂತ ಭಕ್ತಿಯುಳ್ಳವರಾಗಿದ್ದ ಪತಿವ್ರತೆಯಾಗಿದ್ದಳು. ಶಚಿದೇವಿಯ ತಂದೆಯ ಹೆಸರು ನೀಲಾಂಬರ ಮತ್ತು ಅವರ ಉಪನಾಮ ಚಕ್ರವರ್ತಿ. ನೀಲಾಂಬರ ಚಕ್ರವರ್ತಿ. ಗಂಗಾ ನದಿ ಗೋಚರಿಸದ ಬಂಗಾಳದ ಭಾಗವಾದ ರಾಧಾ ದೇಶದಲ್ಲಿ ನಿತ್ಯಾನಂದ ಪ್ರಭು, ಗಂಗಾದಾಸ ಪಂಡಿತ, ಮುರಾರಿ ಗುಪ್ತ ಮತ್ತು ಮುಕುಂದರು ಜನಿಸಿದರು. ಸೊ ಎಲ್ಲೆಲ್ಲಿ ಬಂಗಾಳದಲ್ಲಿ ಗಂಗಾ ನದಿ ಹರಿಯುತ್ತೆ, ಅದು ಹರಿದೇ ಇರೋ ಪ್ರದೇಶಗಳನ್ನ ರಾಧಾ ದೇಶ ಅಂತ ಕರೀತಾರೆ. ಅಲ್ಲಿ ಎಲ್ಲಿ ಗಂಗಾ ನದಿ ಹರಿಯೋದಿಲ್ಲ, ಸೊ ಆ ಸ್ಥಳಗಳಲ್ಲಿ ಇವರೆಲ್ಲ ಹುಟ್ಟಿದ್ದು. ನಿತ್ಯಾನಂದ ಪ್ರಭು, ಗಂಗಾದಾಸ ಪಂಡಿತ, ಮುರಾರಿ ಗುಪ್ತ, ಮುಕುಂದ. ಶ್ರೀಕೃಷ್ಣ
ವ್ರಜೇಂದ್ರ ಕುಮಾರ ಮೊದಲು ಅಸಂಖ್ಯಾತ ಭಕ್ತರನ್ನು ಪ್ರತ್ಯಕ್ಷಗೊಳಿಸಿದರು ಮತ್ತು ಕೊನೆಗೆ ಅವರೇ ಸ್ವತಃ ಪ್ರತ್ಯಕ್ಷರಾದರು. ಭಗವಾನ್ ಚೈತನ್ಯ ಮಹಾಪ್ರಭು ಕಾಣಿಸಿಕೊಳ್ಳುವ ಮೊದಲು ನವದ್ವೀಪದ ಎಲ್ಲಾ ಭಕ್ತರು ಅದ್ವೈತ ಆಚಾರ್ಯರ ಮನೆಯಲ್ಲಿ ಸೇರುತ್ತಿದ್ದರು. ವೈಷ್ಣವರ ಈ ಸಭೆಗಳಲ್ಲಿ ಅದ್ವೈತ ಆಚಾರ್ಯರು ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತವನ್ನು ಪಠಿಸುತ್ತಿದ್ದರು. ತಾತ್ವಿಕ ಊಹಾಪೋಹ ಮತ್ತು ಫಲಪ್ರದ ಚಟುವಟಿಕೆಯ ಮಾರ್ಗಗಳನ್ನು ಖಂಡಿಸುತ್ತಿದ್ದರು ಮತ್ತು ಭಕ್ತಿ ಸೇವೆಯ ಶ್ರೇಷ್ಠತೆಯನ್ನು ಸ್ಥಾಪಿಸುತ್ತಿದ್ದರು. ಸೊ ಆಕ್ಚುಲಿ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇವತ್ತು ಅಂತ. ಈ ಸಂಜೆ ಕೂಡ ಕ್ಲಾಸ್ ಇರುತ್ತೆ. ನಮ್ಮ ಪ್ರಭುಜಿ ಅವರು ಪಾಂಡುರಂಗ ಪ್ರಭು ಕ್ಲಾಸ್ ತಗೊಳ್ತಾರೆ. ಸುಮಾರು 8 ಗಂಟೆಯಿಂದ ತಗೊಳ್ತಾರೆ ಅವರು. ಸಂಜೆ 8 ರಿಂದ 9 ನಾನು ಅನೌನ್ಸ್ ಮಾಡ್ತೇನೆ, ಗ್ರೂಪಲ್ಲೂ ಹಾಕ್ತೇನೆ, ನೀವು ಅದು ಜಾಯಿನ್ ಆಗ್ಬೋದು. ಸೊ ಅವರು ಡಿಸ್ಕ್ರೈಬ್ ಮಾಡಿ ಮತ್ತೆ ಡೀಟೇಲ್ ಆಗಿ ಅವ್ರು ಡಿಸ್ಕ್ರೈಬ್ ಮಾಡಲಿ ಅವರು. ಸೊ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ, ಟೈಮ್ ಕೂಡ ಆಯ್ತು ನಾನು. ಸೊ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಅದ್ವೈತಾಚಾರ್ಯರು ಮೊದಲೇ ಅವರ ಜನ್ಮ 60 ವರ್ಷಗಳ ಮೊದಲೇ ಅವರು ಜನ್ಮ ಆಗುತ್ತೆ. 60 ಅಲ್ಲ 52 ವರ್ಷ, 1434. ಇವರು 1486 ಚೈತನ್ಯ ಮಹಾಪ್ರಭು, 1434 ಅದ್ವೈತಾಚಾರ್ಯ. ಈಗಲೂ ಕೂಡ ನಾವು 1 ತಿಂಗಳ ಹಿಂದೆ ಅದ್ವೈತಾಚಾರ್ಯರ ಆವಿರ್ಭಾವ ನಾವು ಅದನ್ನ ಅಬ್ಸರ್ವ್ ಮಾಡಿದ್ವಿ, ನಾವು ಆಚರಿಸಿದ್ವಿ. ಸೊ 52 ವರ್ಷಗಳ ಹಿರಿಯರಾಗಿ ಅವರು ಹುಟ್ಟಿ ಬಂದು ಅವ್ರಾಗ್ಲೇ ಪ್ರಚಾರ ಮಾಡ್ತಾ ಇರ್ತಾರೆ. ಕೃಷ್ಣ ಆಚಾರ್ಯರಾಗಿ ಅವರು ಪ್ರಚಾರ ಮಾಡ್ತಾ ಇರ್ತಾರೆ. ಆದ್ರೆ ನೋಡಿದ್ದು ಜನರು ಎಷ್ಟು ಕಲಿಯುಗ ಪ್ರಭಾವದಲ್ಲಿದ್ದಾರೆ, ಅವರು ಉದ್ಧರಿಸಬಹುದಾಗಿತ್ತು ಅದ್ವೈತಾಚಾರ್ಯ. ಆದ್ರೆ ಅವರು ನನಗೆ ಆಗೋದಿಲ್ಲ, ಸ್ವತಃ ಕೃಷ್ಣ ನೀನೇ ಬರಬೇಕು ಅಂತ ಅವರ ಕೂಗು, ಅವರ ಪ್ರಾರ್ಥನೆ. ಸೊ ಅವರ ಪ್ರಾರ್ಥನೆಯಿಂದ ಚೈತನ್ಯ ಮಹಾಪ್ರಭು ಅವತರಿಸಿದ್ರು. ದಯಾಕರೋ ಸೀತಾಪತಿ ಅದ್ವೈತ ಗೋಸಾಯ್ ತವ ಕೃಪಾ ಬೋಲೆಪಾಯ್ ಶ್ರೀ ಚೈತನ್ಯ ನಿತಾಯ್. ನಾವು ಪ್ರತಿ ದಿವಸ ಪ್ರಾರ್ಥನೆ ಏನ್ ಆಡ್ತೀವಿ, ದಯಾಕರೋ ಸೀತಾ ಅವರ ಇವರು ಅದ್ವೈತಾಚಾರ್ಯ ಹೆಂಡತಿ ಹೆಸರು ಸೀತೆ, ಅವರ ಹೆಸರು ಸೀತಾ. ಸೊ ಸೀತಾಪತಿ ಅದ್ವೈತಾಚಾರ್ಯ, ನೀವು ನಿಮಗೆ ಕೃಪೆಯನ್ನು ಕೊಡಿ. ನೀವು ಕರೆದರಿಂದ ಈ ಚೈತನ್ಯ ಮಹಾಪ್ರಭು ನಿತ್ಯಾನಂದರು ಪರಮ ಕೃಪಾಳು ಅವತಾರ ಅವರು ಅವತರಿಸಿದ್ದು ನಿಮ್ಮ ಕರೆಯಿಂದ. ಸೊ ನೀವು ಅನುಗ್ರಹಿಸಿದರೆ ಖಂಡಿತವಾಗಿ ನಿತ್ಯಾನಂದರು ಚೈತನ್ಯ ಮಹಾಪ್ರಭು ನನಗೆ ಅನುಗ್ರಹಿಸ್ತಾರೆ. ಸೊ ಇದು ಮಾರ್ಗ. ಇದು ನಾವು ಗುರು ಪರಂಪರೆಯಲ್ಲಿ ನಾವು ಒಬ್ಬರು ಆಚಾರ್ಯ ಗುರುಗಳನ್ನು ಇಟ್ಕೊಂಡು ಇದರ ಮೂಲಕ ನಾವು ಚೈತನ್ಯ ಮಹಾಪ್ರಭು ಅನ್ನೋದನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಶ್ರೀಕೃಷ್ಣ ಚೈತನ್ಯ ಪ್ರಭು ದಯಾಕರ ಮೋರೆ ತೊಮಾಬಿನ ಕೇದೋಯಾಲು ಜಗತ ಸಂಸಾರ. ಶ್ರೀಕೃಷ್ಣ ಚೈತನ್ಯ ಪ್ರಭು ನನಗೆ ದಯೆಯನ್ನು ಕೊಡಿ, ತೊಮಾಬಿನ ಕೇದೋಯಾಲು, ನಿನ್ನನ್ನು ಬಿಟ್ಟು ಜಗತ್ತಿನಲ್ಲಿ ಯಾರು ದಯೆಯನ್ನು ಕೊಡಕ್ಕೆ ಸಾಧ್ಯ. ಶ್ರೀಕೃಷ್ಣ ಚೈತನ್ಯ ಪ್ರಭು ದಯಾಕರ ಮೋರೆ. ಆಮೇಲೆ ಶ್ರೀಕೃಷ್ಣ, ಇದು 2 ಲೈನ್ ಹೇಳ್ತಾ ಮುಗಿಸ್ತೀನಿ ನಾನು. ಹೇಳಿ, ಶ್ರೀಕೃಷ್ಣ ಚೈತನ್ಯ ಪ್ರಭು ದಯಾಕರ ಮೋರೆ ತೊಮಾಬಿನ ಕೇದೋಯಾಲು ಜಗತ ಸಂಸಾರ. ನೆಕ್ಸ್ಟ್ ಪತಿತ ಪಾವನ ಹೇತು ತವ ಅವತಾರ. ಸೊ ನೀನು ಅವತರಿಸಿದ್ದೆ ಈ ಪತಿತಾತ್ಮರನ್ನು ಉದ್ಧರಿಸಲಿಕ್ಕೆ. ಏಕೈಕ ಕಾರಣ ಚೈತನ್ಯ ಅವರು ಬಂದಿದ್ದು ನಮ್ಮನ್ನೆಲ್ಲೂ ಉದ್ಧರಿಸಲಿಕ್ಕೆ. ಪತಿತ ಪಾವನ ಹೇತು ತವ ಅವತಾರ ಮೊಸಮ ಪತಿತ ಪಬು ನಾ ಪಾಯಿವೆ ಹಾರ. ಸೊ ನರೋತ್ತಮ ದಾಸರು ಹೇಳೋದು, ನೀನು ಉದ್ಧರಿಸಿದ್ದು ಪತಿತರನ್ನು ಉದ್ಧರಿಸ್ಲಿಕ್ಕೆ, ಆದ್ರೆ ನಾನು ಎಲ್ಲ ಪತಿತರನ್ನು ನಾನು ಪತಿತ. ಸೊ ಹಾಗೆ ನನ್ನದು ಫಸ್ಟ್ ಕ್ಲೇ. ಬೇರೆಯವ್ರು ನೀವು ಉದ್ಧರಿಸು, ಮತ್ತೆ ಉದ್ಧರಿಸು, ಮೊದಲು ನನ್ನನ್ನು ಉದ್ಧರಿಸು, ಯಾಕೆ ನಾನೇ ಎಲ್ಲರಿಗಿಂತ ಅಧಮನು. ಸೊ ಹೇಳ್ತಾರೆ, ಈ ಭಾವನ ನಾವು ಮೂಡಿಸ್ಕೊಂಡ್ರೆ, ಅದನ್ನ ಬೆಳೆಸ್ಕೊಂಡ್ರೆ, ಸ್ಥಿರವರಾದ್ರೆ ನಾವು ಖಂಡಿತವಾಗಿ ನಮಗೆ ಚೈತನ್ಯ ಮಹಾಪ್ರಭು ಕೃಪೆ ಸಿಗುತ್ತೆ. ನಮಗೇನಾಗುತ್ತೆ, ಸ್ವಲ್ಪ ಆಗಿದ ತಕ್ಷಣ ನಾವೊಂದು ಅಹಂಕಾರ ಬರುತ್ತೆ, ಒಂದು ಗರ್ವ ಬರುತ್ತೆ, ನಾನು ಒಬ್ಬ ವಿಶೇಷ ಭಕ್ತ ಅನ್ನಿಸ್ಬಿಡುತ್ತೆ. ಇಲ್ಲ, ನಾವು ಇಲ್ಲಿ ಆಚಾರ್ಯರು ಹೇಳಿದಾಗೆ ನಾನು ಯಾವಾಗಲೂ ಪತಿತನು, ಯಾವಾಗಲೂ ಅಧಮನು, ನಾನು ಪಾಪಿ, ನಾನು ಆ ಅಪರಾಧಿ ಅಂತ ನಾವು ಮುಂದೆ ಮನಸ್ಥಿತಿಯನ್ನು ಪಡ್ಕೊಂಡ್ರೆ, ನಾವು ತೃಣಾದಪಿ ಸುನೀಚನ ತರೋರಪಿ ಸಹಿಷ್ಣು ಅಮಾನಿನ ಮಾನದೇನ ಕೀರ್ತನೆ, ಅದನ್ನ ಬೆಳೆಸ್ಕೊಂಡ್ರೆ ಖಂಡಿತವಾಗಿ ನಮ್ಮ ಚೈತನ್ಯ ಮಹಾಪ್ರಭು ಕೃಪೆ ಸಿಗುತ್ತೆ. ಸೊ ಇಲ್ಲಿಗೆ ನಾನು ನಿಲ್ಲಿಸ್ತೇನೆ ಇವತ್ತದು. ನೋಡೋಣ ಸಂಜೆ ರಾತ್ರಿ ಇದರಲ್ಲಿ ಪಾಂಡುರಂಗ ಪ್ರಭು ಅವ್ರಿಗೆ ಕೇಳ್ತೇನೆ, ಅವ್ರಿಗೆ ವಿವರಿಸ್ಬೋದು.